ನಮಸ್ಕಾರ, ನನ್ನ ಹೆಸರು ನರೇಂದ್ರ ಕುಮಾರ್ ಅಂತ. ನನ್ನ ಕಂಪ್ನಿ ಐಫಾರ್ ಇನ್ವೆಸ್ಟ್ಮೆಂಟ್ ಅಂತ ಇದ್ದೀವಿ. ಸೊ ನಾವು ಬೇಸಿಕಲಿ ನಮ್ಮ ಉದ್ದೇಶ ಇನ್ವೆಸ್ಟರ್ಸ್ ಮನಿ ಮ್ಯಾನೇಜ್ ಮಾಡಿ ಅವ್ರಿಗೆ ಯಾವ್ದು ರೈಟ್ ಅಪ್ರೋಚ್ ಅಂತ ತಿಳಿಸ್ಕೊಡೋದು ನಮ್ಮ ಜವಾಬ್ದಾರಿ. ಇವತ್ತು JP ಸರ್ ಇಲ್ಲಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ಸಲ್ಲಿ ಬಂದು ಇವತ್ತು ಅಡ್ರೆಸ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಕಂಗ್ರ್ಯಾಚುಲೇಷನ್ಸ್ ಟು ಈಚ್ ಒನ್ ಆಫ್ ಯು. ಪ್ರತಿಯೊಬ್ಬರು ಕರೆಕ್ಟಾಗಿ ಮಾತಾಡಿದ್ರಿ, ವಿಚ್ ಇಸ್ ರಿಲೆವೆಂಟ್ ಟು ಟಾಪಿಕ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ. ಸೊ ಇವತ್ತು ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಬೇಕಂದ್ರೆ ಮುಂಚಿನ ಕಾಲದಿಂದನೂ ಈಗ ನೀವು ಮಾತಾಡಿದ ಟಾಪಿಕ್ ಆಗ್ಬೋದು, ಬಡವರಿಂದ ಶ್ರೀಮಂತರ ಬಗ್ಗೆ ಹೇಳೋದಂದರೆ ತುಂಬ ಒಳ್ಳೆಯ ಟಾಪಿಕ್ಕು. ಏನಾಗಿದೆ ಮೈಂಡ್ಸೆಟ್, ಹ್ಯೂಮನ್ ಮೈಂಡ್ಸೆಟ್ ಮೊದಲಿಂದ ಹೇಳ್ಕೊಟ್ಟು ಬಂದಿರೋದು ಮನೇಲಿ ಅದನ್ನೇ. ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಜೊತೆಗಿರಿ, ಫ್ಯಾಮಿಲಿ ರಿಲೇಷನ್ಶಿಪ್ ಚೆನ್ನಾಗಿರಿ. ಇದನ್ನು ಕೇಳ್ತಾ 20-25 ವರ್ಷ ಹೋದ್ಮೇಲೆ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಓಕೆ ದುಡ್ಡು ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳೋ ಥರ ಮಾಡ್ತಾರೆ. ಮತ್ತು ಅದಾದಮೇಲೆ ಏನಾಗಿದೆ, ಎರಡನೇದಾಗಿ ಆ ದುಡ್ಡಿಲ್ಲ ಅಂದರೆ ಏನೇನು ಚಾಲೆಂಜಸ್ ಬರುತ್ತೆ ಅದೆಲ್ಲ ನೋಡಿದ್ಮೇಲೂ ಕೂಡ ಅವಶ್ಯಕತೆ ಇಲ್ಲ, ನಾವು ಬರೀ ರಿಲೇಷನ್ಶಿಪ್ ಚೆನ್ನಾಗಿಟ್ಕೊಂಡ್ರೆ ನಾವು ದುಡ್ಡು ಮಾಡಿದ್ರೆ ರಿಲೇಷನ್ಶಿಪ್ ಉಳಿಯಲ್ಲ ಅಂತ ಹೇಳ್ಕೊಟ್ಟು ಇದು ಮಾಡಿದ್ದಾರೆ. ಈ ಗಾದೆಗಳನ್ನ ರಿಪೀಟಾಗಿ ಕೇಳಿ ನಮಗೂ ಅದೇ ಥರ ಸೆಟ್ ಆಗಿದೆ ಮೈಂಡು. ಎರಡನೇದಾಗಿ ಇದು ಮೈಟ್ ಬಿ ಇನ್ವೆಸ್ಟ್ಮೆಂಟಿಂದ ದೂರ ಇರ್ಬೋದು, ಆದರೆ ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಇವತ್ತು ಅಂದರೆ, ಮುಂಚೆಯಿಂದ ಸ್ಕೂಲ್ ಅನ್ನೋದು ಶುರುವಾದಾಗ ಸಿಲೆಬಸ್ ಎಲ್ಲ ಯಾರು ರೆಡಿ ಮಾಡಿದ್ರು ಯಾರಿಗಾದ್ರೂ ಗೊತ್ತಾ? ನಮ್ಮ ಇಂಡಿಯಾದಲ್ಲಿ ಬ್ರಿಟಿಷರ್ಸ್ ಎಲ್ಲ ಹೋದ್ರಲ್ವಾ, ಹೋದ್ಮೇಲೆ ಯಾರು ಶುರು ಮಾಡಿದ್ರು ಸ್ಕೂಲ್ಸ್ನೆಲ್ಲ ಇಂಡಿಯಾದಲ್ಲಿ? ಅಲ್ಲ, ಗುರುಕುಲ ಸರ್. ಗುರುಕುಲ ಅದು ಇವತ್ತಿಲ್ಲ. ಸ್ಕೂಲ್ ಸಿಸ್ಟಮ್ ಇವತ್ತೇನಿದೆ, CBSE, ICSE ಇದೆಲ್ಲ ಯಾರು ಶುರು ಮಾಡಿದ್ದು? ನಾವಲ್ಲ, ಬಿಸ್ನೆಸ್ ಮ್ಯಾನ್, ಬಿಗ್ಗರ್ ಬಿಸ್ನೆಸ್ ಮ್ಯಾನ್ ಅಲ್ವಾ? ಅಂಬಾನೀಸ್ ಆಗ್ಬೋದು, ಟಾಟಾಸ್ ಆಗ್ಬೋದು, ಬಿರ್ಲಾಸ್ ಆಗ್ಬೋದು, ಇವರೆಲ್ಲ ಸ್ಕೂಲ್ಸ್ನ ಫಂಡ್ ಮಾಡಿ ಶುರು ಮಾಡಿದ್ರು. ಅವ್ರು ಶುರು ಮಾಡ್ತಿದ್ದಂದ್ರೆ ಫಂಡಿಂಗ್ ಶುರು ಮಾಡಿದ್ದು ಅವರು, ಅಲ್ಲಿಂದ ದುಡ್ಡು ಬರೋಕ್ಕೆ ಶುರು ಆಯ್ತಲ್ವಾ. ಸೊ ಅವ್ರು ಏನು ಮಾಡಿದ್ರು, ಸ್ಕೂಲ್ ಶುರುವಾದಾಗ ಅವ್ರಿಗೆ ರೆಡಿಮೇಡ್ ಎಂಪ್ಲಾಯೀಸ್ ಬೇಕಾಗಿತ್ತು, ಸ್ಕಿಲ್ಡ್ ಎಂಪ್ಲಾಯೀಸ್. ಆ ಎಂಪ್ಲಾಯೀಸ್ ಬೇಕಾದಾಗ ಏನಾದರೂ ಸಿಲೆಬಸ್ ಎಲ್ಲ ಅವ್ರಿಗೆ ಅಲ್ಲಿ ಏನು ಬೇಕೋ ಅಷ್ಟು ಮಾತ್ರ ಹೇಳ್ಕೊಡ್ತಾ ಬಂದರು ಅಲ್ವಾ. ಕಂಪ್ನೀಸ್ಗೆ ನೀವೇನು ಕೆಲಸ ಮಾಡಬೇಕು ಅದ್ರ ಬಗ್ಗೆ ಹೇಳ್ಕೊಟ್ರು. ಕಂಪ್ನಿಗೆ ಅಕೌಂಟ್ಸ್ ಮಾಡಬೇಕಾ, ಫೈನಾನ್ಸ್ ಮಾಡಬೇಕಾ, ಇಂಜಿನಿಯರಿಂಗ್ ಕೆಲಸ ಮಾಡಬೇಕಾ, ಇದೆಲ್ಲ ಹೇಳ್ಕೊಟ್ರು. ಆದರೆ ನೀವು ಅಷ್ಟು ವರ್ಷದಲ್ಲಿ ಇವತ್ತಿಗೂ ಸಿಲೆಬಸ್ ತೆಗೆದು ನೋಡಿದ್ರೆ ಪರ್ಸನಲ್ ಫೈನಾನ್ಸ್ ಅಂತ ಯಾವ ಸಿಲೆಬಸ್ಸಲ್ಲೂ ಇಲ್ಲ. ಪರ್ಸನಲ್ ಫೈನಾನ್ಸ್ ಅಂದರೆ ನಿಮ್ಮ ದುಡ್ಡು ನೀವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಯಾರೂ ಹೇಳ್ಕೊಡ್ತಾ ಇಲ್ಲ ಅಲ್ವಾ. ಅದೇ ಒಂದು ಕಂಪ್ನಿಗೆ ಹೋಗ್ಬಿಟ್ಟು ಕಂಪ್ನಿ ಬ್ಯಾಲೆನ್ಸ್ ಶೀಟ್ ಮಾಡಿ, ಅಕೌಂಟ್ಸ್ ಮಾಡಿ, ಅದರ ಪ್ರಾಫಿಟಬಿಲಿಟಿ ಮಾಡಿ ಅಂದರೆ ಎಲ್ಲ ನಿಮಗೆ ಕಾಲೇಜಲ್ಲೇ ಇದೆ. PUC ಇಂದ ಹಿಡಿದು ಕಾಲೇಜ್ ಮುಗಿಸಿ MBA ಮಾಡೋವಾಗಲೂ ಅದೆಲ್ಲ ಕಲಿತೀರ. ಆದರೆ ಪರ್ಸನಲ್ ಫೈನಾನ್ಸ್ ಬಗ್ಗೆ ಯಾವ ಟಾಪಿಕ್ಸು ಯಾರೂ ಹೇಳ್ಕೊಟ್ಟಿಲ್ಲ, ಯಾಕೆಂದರೆ ಸಿಲೆಬಸ್ಸಲ್ಲಿ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ. ನಮಗೆ ಎಂಪ್ಲಾಯೀಸ್ ಬೇಕು, ಇಷ್ಟು ಜನ 100 ಜನ ಎಂಪ್ಲಾಯೀಸ್ ಬೇಕು, ಎಜುಕೇಟೆಡ್ ಎಂಪ್ಲಾಯೀಸ್ ಬೇಕಂದರೆ ಅವರಿಗೆ ಏನು ಬೇಕೋ ಅದನ್ನು ಸಿಲೆಬಸ್ ಮಾಡೋದು. ಅನ್ಫಾರ್ಚುನೇಟ್ಲಿ ಅದು ಯಾವತ್ತೂ ಬದಲಾಗಲೇ ಇಲ್ಲ. ಈಗೇನಾಗಿದೆ, ತುಂಬ ಇಂಪಾರ್ಟೆಂಟ್ ಏನಂದರೆ, ಇಂಡಿಯಾದಲ್ಲಿ ಇವತ್ತು ಪಾಪ್ಯುಲೇಷನ್ ಬೇಕಾದಷ್ಟಿದೆ ಅಲ್ವಾ. ನೀವು ಕೇಳಿದ್ರಿ, ಓಕೆ ಇವಾಗ ದುಡ್ಡು ಇರಬೇಕಾ ದುಡ್ಡು ಇರಬಾರ್ದಾ, ಕನ್ಫ್ಯೂಸ್ ಆಗಿರ್ಬೋದಲ್ವಾ ಇಷ್ಟೆಲ್ಲ ಮಾತಾಡಿದ್ಮೇಲೆ. ಒಬ್ಬೊಬ್ರದ್ದು ಒಂದೊಂದು ವ್ಯೂ ಬಂತು. ನಿಮ್ಮ ವ್ಯೂ ಆದಮೇಲೆ ಇನ್ನೊಬ್ಬರು ವ್ಯೂ ಕೇಳಿದಾಗ ಓಕೆ ದುಡ್ಡು ಇದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನ್ಸಿದ್ರೆ, ಪಕ್ಕದವ್ರು 2-3 ಹೇಳ್ಬಿಟ್ರು ದುಡ್ಡು ಇಲ್ಲ ಅಂದ್ರೆ ನಡೆಯುತ್ತೆ ಅಂತ. ಅವಾಗೇನು ಅನ್ಸುತ್ತೆ? 4 ಜನ ಹೇಳ್ಬಿಟ್ರು ಮೆಜಾರಿಟಿ, ನನಗೆ ಅದೇ ಕರೆಕ್ಟ್ ಅನ್ಸುತ್ತೆ, ನಾನೇ ತಪ್ಪಿರ್ಬೋದು ಅಂತ ಅಂದ್ಕೊಂಡು ಮತ್ತೆ ವಾಪಸ್ ಹೋಗ್ತೀವಲ್ವಾ. ಸೊ ಅದರಿಂದ ಏನು ಅರ್ಥ ಮಾಡ್ಕೋಬೇಕಾದ್ರೆ, ಮೊದಲನೇದಾಗಿ ಒಂದು ಕಾಲದಲ್ಲಿ ದುಡ್ಡು ಇರಲಿಲ್ಲ, ಆಮೇಲೆ ಇವಾಗ ದುಡ್ಡು ಇದೆ. ಈ ಎರಡೂ ಪರಿಸ್ಥಿತಿಯಲ್ಲಿ ನೋಡಿದ್ರೆ ನನಗೆ ದುಡ್ಡಿರೋ ಪರಿಸ್ಥಿತಿ ಚೆನ್ನಾಗಿದೆ ಅನಿಸುತ್ತೆ ಅಲ್ವಾ. ದುಡ್ಡೇ ಎಲ್ಲ ಅಲ್ಲ, ಆದರೆ ಬಟ್ ನೀವು ಹೇಳಿದಾಗೆ ದುಡ್ಡಿನ ಅವಶ್ಯಕತೆಯಿಂದ ನಿಮಗೆ ಮೆಜಾರಿಟಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಎರಡನೇದಾಗಿ, ಆ್ಯಸ್ ಇಂಡಿಯಾ ಡೆವಲಪ್ ಆಗ್ತಾ ಇರುವಂಥ ದೇಶ, ಇವತ್ತಿಗೆ ಯಾವುದೇ ದೇಶದ ಯಾವುದೇ ದೊಡ್ಡ CEOಸ್ನ ಮಾತಾಡಿದ್ರೆ ನೀವು, ಅವರು ಇಂಡಿಯಾದಲ್ಲಿ ನಮಗೂ ಒಂದು ಆಫೀಸ್ ಇರಬೇಕು ಅನ್ನೋ ಥರ ಪರಿಸ್ಥಿತಿ ಬಂದಿದೆ. ನಾನು ಪೊಲಿಟಿಕಲ್ ಮಾತಾಡಲ್ಲ ಇಲ್ಲಿ, ಆದರೆ ನೀವು ನೋಡಿದ್ರೆ ಎಕನಾಮಿ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಎಷ್ಟೊಂದು ದೊಡ್ಡ ದೊಡ್ಡ ದೇಶಗಳಿದೆ, ಎಷ್ಟೊಂದು ಡೆವಲಪ್ಡ್ ಎಕನಾಮೀಸ್ ಇದೆ, US, UK, ಯುರೋಪ್ ಅಂಥ ದೇಶಗಳಲ್ಲಿರೋ CEOಗಳು ನಮ್ಮ ಆಫೀಸ್ ಬೆಂಗಳೂರಲ್ಲೂ ಅಥವಾ ಇಂಡಿಯಾದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತಾರೆ. ಯಾಕೆ? ಇಲ್ಲಿ ಎಕನಾಮಿ ಅಷ್ಟೊಂದು ಬೆಳೀತಾ ಇರುವಂಥ ದೇಶಗಳಲ್ಲಿದ್ದರೆ ಏನಾಗುತ್ತೆ, ನಮ್ಮ ದುಡ್ಡು ಬೆಳೆಯುತ್ತೆ, ಬಿಸ್ನೆಸ್ ಚೆನ್ನಾಗಾಗತ್ತೆ ಅಂತ. ಮೊದಲನೇದಾಗಿ ಎಜುಕೇಟೆಡ್ ಸ್ಕಿಲ್ಡ್ ಲೇಬರ್ ಅಂತ ಕರೀತಾರೆ. ಇಂಡಿಯಾದಲ್ಲಿ ಸಿಗೋ ಅಷ್ಟು ಕಮ್ಯುನಿಕೇಷನ್ ಮತ್ತು ಎಂಪ್ಲಾಯೀಸು ಬೇರೆ ಯಾವ ದೇಶದಲ್ಲೂ ಕಡಿಮೆ ರೇಟಲ್ಲಿ ಸಿಗಲ್ಲ. ಸ್ಯಾಲ್ರೀಸ್ ಇಲ್ಲಿ ಜಾಸ್ತಿ ಅನ್ಕೋ, 1 ಲಕ್ಷ 2 ಲಕ್ಷ ತಿಂಗಳಿಗೆ, ಆದರೆ ಅದು ಬೇರೆ ದೇಶದ ಕಂಪ್ನೀಸ್ಗೆ ಅದು ಕಡಿಮೆನೇ. ಸೊ ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಇಲ್ಲಿ ಬಿಸ್ನೆಸ್ ಸೆಟಪ್ ಮಾಡ್ತಿದ್ದಾರೆ. ಈ ಬಿಸ್ನೆಸ್ ಸೆಟಪ್ ಮಾಡಿದ್ಮೇಲೆ ಎರಡನೇದಾಗಿ ನೀವು ನೋಡಿದ್ರೆ, ಆ್ಯಸ್ ಅ ಕನ್ಸ್ಯೂಮರ್, ನಾನು ಹೇಳಿದ್ದು ಇವತ್ತು ನಮ್ಮ ಟಾಪಿಕ್ಕು ಕನ್ಸ್ಯೂಮರ್ ಟು ಇನ್ವೆಸ್ಟರ್ ಯಾವ ಥರ ಆಗ್ಬೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಕನ್ಸ್ಯೂಮರ್ ಅಂದರೆ ಏನು? ನಾವು ದಿನನಿತ್ಯ ಬಳಕೆ ಮಾಡುವಂಥ ಆಹಾರ ಸಾಮಗ್ರಿಗಳು, ಅಥವಾ ಏನು ಬ್ಯಾಂಕಿಂದ ಹಿಡಿದು ಪೆಟ್ರೋಲ್, ಕ್ರೆಡಿಟ್ ಕಾರ್ಡ್ ಏನೇನು ದಿನ ಬಳಸ್ತಾ ಇರ್ತೀವಿ ಅದನ್ನು ನಾವು ಕನ್ಸ್ಯೂಮರ್, ನಾವು ಬಳಸ್ತಾ ಇದ್ದರೆ ನಮ್ಮನ್ನು ಕನ್ಸ್ಯೂಮರ್ ಅಂತ ಕರಿತೀವಲ್ವ. ಈ ಕನ್ಸ್ಯೂಮರ್ ಆಗಿದ್ದಾಗ ನಮಗೆ ಏನು ಸಿಗ್ತಾ ಇದೆ, ಆ್ಯಸ್ ಅ ಕನ್ಸ್ಯೂಮರ್ ಆದರೆ ನಾವು ದಿನ ದುಡ್ಡು ಕೊಟ್ಟು ಖರ್ಚು ಮಾಡಿ ಆ ದುಡ್ಡನ್ನ ಆ ಪ್ರಾಡಕ್ಟು ಫೆಸಿಲಿಟೀಸ್ನ ಬಳಸ್ಕೊಂಡು
ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದರಿಂದ ನಾವು ಇನ್ವೆಸ್ಟರ್ ಆಗಿ ಯಾವ ಥರ ಆಗ್ಬೋದು ಅನ್ನೋದನ್ನು ಯೋಚನೆ ಮಾಡೋಂತೆ. ತುಂಬ ಸಿಂಪಲ್ ಲಾಜಿಕ್ ಯೋಚನೆ ಮಾಡಿದರೆ, ಇವತ್ತು ಇಂಡಿಯಾದಲ್ಲಿ ಎಷ್ಟು ಪಾಪ್ಯುಲೇಷನ್ ಎಷ್ಟಿರ್ಬೋದು? 147 ಕೋಟಿ. ಚೈನಾನ ಬೀಟ್ ಮಾಡಿಬಿಟ್ವಿ ಅಲ್ವಾ? ಎಲ್ಲದಕ್ಕಿಂತ ಬೆಸ್ಟ್ ಇವತ್ತು ಪಾಪ್ಯುಲೇಷನ್ ಜಾಸ್ತಿ. ಒಂದು 20 ವರ್ಷದ ಮುಂಚೆ ಈ ಪಾಪ್ಯುಲೇಷನ್, ಇಂಡಿಯಾದಲ್ಲಿ ಇಷ್ಟು ಪಾಪ್ಯುಲೇಷನ್ ಇದ್ದಾಗ ಜನ ಹೇಳ್ತಾ ಇದ್ರು, ಬೇರೆ ಬೇರೆ ದೇಶದವರು ಅಥವಾ ಇಂಡಿಯಾದವರು ಏನು ಹೇಳ್ತಾ ಇದ್ರು, ಭಾರತಕ್ಕೆ ಇದೊಂದು ಶಾಪ, ಇಷ್ಟೊಂದು ಪಾಪ್ಯುಲೇಷನ್ ಇದೆ, ಇಲ್ಲಿ ಬಡತನ, ನಿರುದ್ಯೋಗ ಕಾಮನ್ನು, ಈ ದೇಶ ಉದ್ಧಾರ ಆಗಲ್ಲ ಅಂತ ಇದ್ರು. ಇದು 20 ವರ್ಷದ ಮುಂಚೆ ಒಂದು ಶಾಪ ಅಂತ ಇದ್ರು. ಇವತ್ತು ಅದೇ 146 ಕೋಟಿ ಪಾಪ್ಯುಲೇಷನ್ ಇವತ್ತು ಇಂಡಿಯಾಗೆ ಒಂದು ಬ್ಲೆಸ್ಸಿಂಗ್, ವರ ಇದ್ದಂಗೆ. ಯಾಕೆ ಅಂತ ಗೊತ್ತಾ? ರೈಟ್, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಇದೆ. ಎರಡನೇದಾಗಿ ಯೂತ್. ಈಗ ಯಂಗರ್ ಪಾಪ್ಯುಲೇಷನ್ ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ? ಯೂತ್ ಖರ್ಚು ಮಾಡ್ತಾರಾ, ಸೇವ್ ಮಾಡ್ತಾರಾ? ಖರ್ಚು ಮಾಡ್ತಾರೆ. ಯಾಕೆ? ದಿನ ಅವರು ಕನ್ಸ್ಯೂಮ್ಸ್ ಏನು ಅಂದರೆ, ದಿನ ಬಳಕೆ ಮಾಡೋಂಥದ್ದು. ಮನೇಲಿ ಬಾಕ್ಸ್ ಕೊಟ್ಟರು, ಲಂಚ್ ಬಾಕ್ಸ್ ಆದರೂ ಕೂಡ ಹೊರಗಡೆ ಹೋಗಿ ಬೇರೆ ಖರ್ಚು, ಎಂಟರ್ಟೈನ್ಮೆಂಟ್. ಮೊಬೈಲ್ ಅಂದರೆ ನಾರ್ಮಲ್ ಮೊಬೈಲ್ ಸಾಲಲ್ಲ, ನನಗೆ ಆ್ಯಪಲ್ ಫೋನೇ ಬೇಕು, ನನಗೆ PVR ಅಲ್ಲೇ ಹೋಗಬೇಕು, ಲೋಕಲ್ ಥಿಯೇಟ್ರಲ್ಲಿ ಹೋಗೋಕ್ಕಾಗಲ್ಲ, ಇಷ್ಟ ಆಗಲ್ಲ. ನನ್ನ ಫ್ರೆಂಡ್ಸು ಮೆಕ್ಡೊನಾಲ್ಡ್ಸು, ಬರ್ಗರ್, ಫ್ರೆಂಚ್ ಫ್ರೈಸ್ಗೆ ಎಲ್ಲ KFCಗೆ ಹೋದರು, ನಾನು ಲೋಕಲ್ ಹೋಟೆಲ್ಗೆ ಹೋಗಲ್ಲ. ಈ ಥರ ಆದಾಗ ಏನಾಯಿತು? ಖರ್ಚು ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತೆ? ಖರ್ಚು ಜಾಸ್ತಿ ಆಗ್ತಾ ಇದೆ. ಮಕ್ಕಳ ಡಿಮಾಂಡ್ ಜಾಸ್ತಿ ಆದಾಗ ಎರಡನೇದಾಗಿ ತಂದೆ ತಾಯಿ ಇವತ್ತು ಎಲ್ಲ ಥರದಲ್ಲಿ ಆರ್ಥಿಕ ವರ್ಗದಲ್ಲಿ ನೋಡಿದ್ರೆ ಎಲ್ಲರಿಗೂ ಸಂಪಾದನೆ ಇದೆ ಅಲ್ವಾ? ಮೊದಲ ಕಾಲದಲ್ಲಿ ಅಪ್ಪ ದುಡಿಬೇಕು, ಅಮ್ಮ ಮನೆ ನೋಡ್ಕೋಬೇಕು, ಮಕ್ಕಳೆಲ್ಲ ಮನೇಲಿರಬೇಕು, ಓದಬೇಕು ಅಂತ ಇದ್ರು. ಇವಾಗ ಏನಾಗಿದೆ? ಅಪ್ಪ ಅಮ್ಮ ಇಬ್ರು ದುಡಿತಾರಲ್ವಾ? ತುಂಬ ಹೈ ಲೆವೆಲಲ್ಲಿ ಹೋಗಿ ನೋಡಿದ್ರೆ ನೀವು CEO ಲೆವೆಲಲ್ಲಿ ಹಸ್ಬೆಂಡ್ ವೈಫ್ ಇಬ್ರು ಬಿಸ್ನೆಸ್ ನೋಡ್ಕೊಂಡು ನಡೆಸ್ತಾ ಇರ್ತಾರೆ. ಎರಡನೇದಾಗಿ ನೀವು ನೋಡಿದ್ರೆ ಮಿಡ್ಲ್ ಇನ್ಕಮ್ ಗ್ರೂಪ್ ಅನ್ಬೋದು. ಸಾಫ್ಟ್ವೇರ್ ಇಂಜಿನಿಯರ್ಸ್ ಆದರೆ ಹಸ್ಬೆಂಡ್ ವೈಫ್ ಇಬ್ರು ದುಡಿತಾರೆ. ಮತ್ತು ಲೋವರ್ ಇನ್ಕಮ್ ಗ್ರೂಪ್ ಅಂತ ನೋಡಿದ್ರೆ ಒಬ್ರು ಇವತ್ತು ಆಟೋ ರಿಕ್ಷಾ ಡ್ರೈವರಿಂದ ಹಿಡಿದು ಅವ್ರ ಹೌಸ್ ಏನು ಮಾಡ್ತಾರೆ, ಓದಿದ್ರೆ ಅವರು ಎಲ್ಲಾದರೂ ಮಾಲ್ಸಲ್ಲಿ ಸೇಲ್ಸಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಾಂದರೆ ಹೌಸ್ ಕೀಪಿಂಗಲ್ಲಿ ಕೆಲಸ ಮಾಡ್ತಾರೆ. ಈ ಥರ ಆದಾಗ ಏನಾಯಿತು? ಇನ್ಕಮ್ ಎಲ್ಲರಿಗೂ ಜಾಸ್ತಿ ಬರ್ತಾರೆ. ಇನ್ಕಮ್ ಬಂದಾಗ ಏನಾಗುತ್ತೆ? ಖರ್ಚು ಜಾಸ್ತಿ ಮಾಡ್ತೀವಿ. ಸೊ ಖರ್ಚು ಜಾಸ್ತಿ ಮಾಡಿದಾಗ ಯಾರಿಗೆ ಲಾಭ ಆಗುತ್ತೆ? ಯಾವ ಬಿಸ್ನೆಸ್ ಮ್ಯಾನ್ಗೆ? ನೀವು ಯಾವ ಪದಾರ್ಥ ಬಳಸ್ತೀರೋ ಅಂಥ ಕಂಪ್ನಿಗಳಿಗೆ ಲಾಭ ಜಾಸ್ತಿ ಆಗುತ್ತೆ ಅಲ್ವಾ? ಸೊ ದಿನ ಬಳಕೆ ಮಾಡುವಂಥ ಪ್ರಾಡಕ್ಟ್ಸ್ಗೆ ನಾವು ಟರ್ನ್ ಓವರ್ ಜಾಸ್ತಿ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಖರ್ಚು ಮಾಡೋ ಜನನೂ ಜಾಸ್ತಿ ಆದರು, ಖರ್ಚು ಮಾಡೋ ದುಡ್ಡು ಜಾಸ್ತಿ ಆಯಿತು. ಮೂರು ಸೇರಿಸಿ ಏನಾಯಿತು? ಮುಂಚೆ 100 ರೂಪಾಯಲ್ಲಿ ತಿಂಗಳೆಲ್ಲ ಕಳೀತಾ ಇದ್ದಿದ್ದು ಕಾಲ ಇತ್ತು 20 ವರ್ಷ ಮುಂಚೆ ಅಲ್ವಾ? ಆದರೆ ಪಾಕೆಟ್ ಮನಿ ಅಂತ ಕೊಟ್ಟರೆ ಸ್ಟೂಡೆಂಟ್ಗೆ 100 ರೂಪಾಯಿ ಕೊಟ್ಟರೆ ಅದೇ ಹೆಚ್ಚು. ಇವತ್ತಿಗೆ 3000 5000 ಕೊಟ್ಟರು ಕಡಿಮೆ ಅಂತ ಹೇಳ್ತಾರೆ. ಯಾಕೆ? ಸ್ಟೂಡೆಂಟ್ಸ್ ನೋಡ್ತಾ ಇರ್ತೀನಿ, ಕ್ರೈಸ್ಟ್ ಕಾಲೇಜ್, ಜೈನ್ ಕಾಲೇಜಿಂದ ಎಲ್ಲ ಬರ್ತಾ ಇರ್ತಾರೆ ಇಂಟರ್ನ್ಶಿಪ್ ಮಾಡೋಕ್ಕೆ ನಮ್ಮ ಕಂಪ್ನಿಲಿ. ಅಪ್ಪ ಎಷ್ಟು ಕೊಟ್ಟರು ಇವತ್ತು ಪಾಕೆಟ್ ಮನಿ ಅಂದರೆ 5000 ಕೊಟ್ಟರು ಸಾಕಾಗದೇ ಇಲ್ಲ ನನಗೆ, ಈ ಥರ ಹೇಳ್ತಾರೆ. ಸೊ ಇಮ್ಯಾಜಿನ್ ಮಾಡ್ಬೋದು ಖರ್ಚು ಎಷ್ಟು ಮಾಡ್ತಾ ಇದ್ದಾರೆ ಅಂತ. ಈ ಖರ್ಚು ಮಾಡಿದಾಗ ನಾವು ದಿನನಿತ್ಯ ಬಳಕೆ ಅಂತ ಕಂಪ್ನಿಗಳು ಯಾವ್ದಿರ್ಬೋದು? ಏನು ಬೆಳಿಗ್ಗೆ ಎದ್ದ ತಕ್ಷಣ ಏನು ಬಳಸ್ತೀವಿ ನಾವು? ಟೂತ್ ಬ್ರಷ್. ಯಾವ ಕಂಪ್ನಿದು ಬಳಸ್ತೀರಾ? ಕೋಲ್ಗೇಟು, ಸೆನ್ಸೋಡೈನ್, ಪೆಪ್ಸೋಡೆಂಟ್, ರೈಟ್? ಇದೆಲ್ಲ ಯಾವ ಕಂಪ್ನಿಗೆ ಸೇರಿದ್ದು? ಕೋಲ್ಗೇಟ್ ಪಾಮೋಲಿವ್ ಅನ್ನೋ ಕಂಪ್ನಿ ಇವತ್ತು ಇಂಟರ್ನ್ಯಾಷನಲ್ ಕಂಪ್ನಿ ಆಗಿದ್ದು ಇಂಡಿಯಾದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಈ ಕಂಪ್ನಿ ಅಲ್ವಾ? ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇರೋ ಕಂಟ್ರಿ. ಮೊದಲನೇದಾಗಿ ಕೋಲ್ಗೇಟ್ ಪಾಮೋಲಿವ್, ಎರಡನೇದಾಗಿ ಪೆಪ್ಸೋಡೆಂಟ್ ಅಂದರೆ ಹಿಂದೂಸ್ತಾನ್ ಯೂನಿಲಿವರ್. ಈ ಕಂಪ್ನೀಸ್ದು ಬೆಳಿಗ್ಗೆ ಬಿಸ್ನೆಸ್ ಕೊಡ್ತೀವ, ಇಷ್ಟೊಂದು ಪಾಪ್ಯುಲೇಷನ್, ಹುಟ್ಟಿದ ಮಗು 1-2 ವರ್ಷ ಆದ್ಮೇಲೆ ಮತ್ತೆ ಟೂತ್ ಪೇಸ್ಟ್ ಬಳಕೆ ಜಾಸ್ತಿ ಆಗ್ತಾನೆ ಇರುತ್ತೆ. ಏಜ್ ಆದ್ರೂ ಬಳಕೆ ಮಾಡ್ತೀವಿ. ಏನೇನು ಟೆಕ್ನಾಲಜಿ ಯೂಸ್ ಮಾಡ್ತಾರೆ? 2 ಬ್ರಷ್ ಮಾಡಿ ಅಂತ ಡಾಕ್ಟರ್ಸ್ ಹತ್ರ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ? ಟೂತ್ ಪೇಸ್ಟ್ ಕಂಪ್ನಿ ಅವರಲ್ವಾ? ಸೊ ಡೈಲಿ ನಾವು ಬಳಸೋಂಥದ್ದು. ಅದಾದಮೇಲೆ ಈ 2 ಕಂಪ್ನಿಗೆ ಲಾಭ ಮಾಡಿದ್ರೆ ಆಮೇಲೆ ನೆಕ್ಸ್ಟು ಸೋಪ್, ಬ್ರಷ್ ಪೇಸ್ಟ್ ಆಯಿತು. ಆಮೇಲೆ ಸ್ನಾನ ಮಾಡುವ ಸೋಪು. ಯಾವ ಸೋಪು? ಹಿಂದೂಸ್ತಾನ್ ಯೂನಿಲಿವರ್ ಮತ್ತೆ ಅಲ್ವಾ? ಪ್ಯಾರಾಶೂಟ್, ಮ್ಯಾರಿಕೋ ಇಂಡಸ್ಟ್ರೀಸ್ ಅಂತ ಪ್ಯಾರಾಶೂಟ್. ಅದಾದಮೇಲೆ ಫೇಸ್ ವಾಶ್. ಓಕೆ, ನೆಕ್ಸ್ಟು ಬಟ್ಟೆ ಹಾಕೊಳ್ತೀವಿ. ಬಟ್ಟೆ ಯಾವುದು ಇವತ್ತು? ಆದಿತ್ಯ ಬಿರ್ಲಾದು, ರೈಟ್? ಈ ಕಂಪ್ನೀಸೇ ಇವತ್ತು ರಾಮ್ರಾಜ್. ಓಕೆ, ರಾಮ್ರಾಜ್ ಪಂಚೆ, ಬಟ್ಟೆ, T-ಶರ್ಟ್ಗಳು ಅಷ್ಟೇ. ಅದು ಬಿಟ್ಟರೆ ನೀವು ಜನರಲಿ ಯೂಸ್ ಮಾಡುವಂಥದ್ದು ಪೀಟರ್ ಇಂಗ್ಲೆಂಡ್, ಲೂಯಿಸ್ ಫಿಲಿಪ್, ಇವೆಲ್ಲ ಯಾರ್ದು? ಬಿರ್ಲಾ ಅವ್ರದ್ದು. ಮಧುರಾ ಗಾರ್ಮೆಂಟ್ಸ್ ಅಂತ ಅವ್ರದ್ದೇ ಇದಿರುತ್ತೆ. ಸೊ ಆ ಕಂಪ್ನೀಸ್ಗೆ ನೀವು ಬಿಸ್ನೆಸ್ ಕೊಡ್ತಾ ಇದ್ದೀರಾ. ಅದಾದಮೇಲೆ ಬ್ರೇಕ್ಫಾಸ್ಟ್ ಬಂದರೆ ತಿಂಡಿ ಏನು ಮಾಡ್ತೀರಾ? ಸೊ ಮ್ಯಾಗಿ ಕೆಲವ್ರು ಬಳಸ್ತಾರೆ, ಕೆಲವರಿಲ್ಲ. ನೀವು ಹೇಳ್ಬೋದು ಚಿಕ್ಕ ಮಕ್ಳು ಬಳಸಿದ್ರೆ ಮ್ಯಾಗಿ, ಬೆಳಿಗ್ಗೆನೆ ನೆಸ್ಲೆ ಅವ್ರಿಗೆ ಬಿಸ್ನೆಸ್. ಕಾಫಿ ಟೀ ಕುಡಿದ್ರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಬಿಸ್ನೆಸ್ ಕೊಡ್ತೀರಾ. ಈ ಥರ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಗೋಧಿ ಹಿಟ್ಟು, ಅನ್ನಪೂರ್ಣ, ಆಶೀರ್ವಾದ, ಮತ್ತೆ ITCಗೆ ಹೋಗುತ್ತೆ ಅಲ್ವಾ? ಅದಾದ ತಕ್ಷಣ ಏನು ಮಾಡ್ತೀರಾ? ತಿಂಡಿ ಆದಮೇಲೆ
ಟೀ ಕಾಫಿ ಆಫೀಸ್ಗೆ ಹೋಗ್ಬೇಕು, ಆಫೀಸ್ಗೆ ಹೋಗುವಾಗ ಏನು ಬೈಕು, ಯಾವ್ದು ಬೈಕು? ಹೋಂಡಾ, ಓಲಾ. ಓಕೆ, ಆಮೇಲೆ ಅದೆಲ್ಲ ಈಗೀಗ ಬಂದಿರೋದು. ಹೋಂಡಾ ಸ್ವಲ್ಪ ಹಳೇದಿರ್ಬೋದು, ಅದು ಬಿಟ್ಟರೆ ಹೀರೋ, TVS, ಬಜಾಜ್, ಇವೆಲ್ಲ ಕಂಪ್ನೀಸು ಶೇರ್ಸ್ ಇವತ್ತು ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಅಲ್ವಾ? ಈ ಕಂಪ್ನೀಸ್ಗೆ ಲಾಭ ಮಾಡ್ತಾ ಇದ್ದೀರಾ. ಇದೆಲ್ಲ ಅಲ್ದಲೆ ಮತ್ತೆ ಅದಾದ್ಮೇಲೆ ಗಾಡಿ ಸುಮ್ಮನೆ ಓಡುತ್ತಾ? ಪೆಟ್ರೋಲ್ ಯಾವ ಕಂಪ್ನಿಯಿಂದ ಪೆಟ್ರೋಲ್ ಹಾಕ್ಸ್ತೀರಾ? ಭಾರತ್ ಪೆಟ್ರೋಲಿಯಂ, HP, ಇಂಡಿಯನ್ ಆಯಿಲ್, ರೈಟ್? ಇದೆಲ್ಲ ಅದಕ್ಕೆ ಪೆಟ್ರೋಲ್ ಹಾಕ್ತಾರೆ. ಈ ಕಂಪ್ನಿಗಳಿಗೆ ವ್ಯಾಪಾರ ಕೊಡ್ತಾ ಇದ್ದಾರೆ. ನೀವೊಬ್ಬರೇ ಅಲ್ಲ, ಬೆಳಿಗ್ಗೆ ಹೋದ್ರೆ ಪೆಟ್ರೋಲ್ ಬಂಕ್ 9 ಗಂಟೆಗೆ ಎಷ್ಟು ಕ್ಯೂ ಇರುತ್ತೆ? ಮಿನಿಮಮ್ 15-20 ಜನ ಇರ್ತಾರೆ ಮುಂದೆ. ಹಂಗಂತ ಅದು ನಿಂತೋಗಲ್ಲ ನಿಮ್ದು ಆದ ತಕ್ಷಣ, ನಿಮ್ಮಿಂದ 10 ಜನ ಬಂದಿರ್ತಾರಂತೆ ಅಲ್ವಾ? ಸೊ ಏನಾಗ್ತಾ ಇದೆ, ಅದಾದ್ಮೇಲೆ ಮಧ್ಯಾಹ್ನ ಕೆಲವರಿಗೆ ಸ್ಮೋಕಿಂಗ್ ಹ್ಯಾಬಿಟ್ ಇದ್ರೆ ಮತ್ತೆ ITCಗೆ ಬಿಸ್ನೆಸ್ ಕೊಡ್ತಾ ಇದ್ದಾರೆ. ಈ ತರ ಪ್ರತಿಯೊಂದು ದಿನ ಗೊತ್ತಿದ್ದೋ ಗೊತ್ತಿಲ್ದಲೇನೋ ಎಷ್ಟೋ ಖರ್ಚು ಮಾಡ್ತಾ ಇದ್ದೀರಾ, ಎಷ್ಟೋ ಕಂಪ್ನಿಗಳನ್ನ ಉದ್ಧಾರ ಮಾಡ್ತಾ ಇದ್ದೀರಾ. ಹೌದಾ ಇಲ್ವಾ? ಇಷ್ಟು ಕಂಪ್ನೀಸ್ಗೆ ನೀವು ದಿನ ವ್ಯಾಪಾರ ಕೊಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಿದ್ರಾ? ಇಲ್ಲ, ಯೋಚನೆ ಮಾಡೇ ಇಲ್ಲ ಅಲ್ವಾ? ಗೊತ್ತಿದ್ದೋ ಗೊತ್ತಿಲ್ದಲೆ ಈ ಕಂಪ್ನಿಗಳೆಲ್ಲ ಯಾರಿಂದ ಲಾಭ ಮಾಡ್ತಾ ಇದ್ದಾರೆ? ನಿಮ್ಮಂತ ಕಾಮನ್ ಮನುಷ್ಯರಿಂದ ಲಾಭ ಮಾಡ್ತಾ ಇದ್ದಾರೆ. ಆಸ್ ಅ ಕನ್ಸ್ಯೂಮರ್ ಆಗಿ ಇಷ್ಟು ಖರ್ಚು ಮಾಡಿದ್ಮೇಲೆ ನೀವೀಗ ಬರ್ಬೋದು ಮುಂದಕ್ಕೆ ನಾವು ಹೇಗೆ ಲಾಭ ಮಾಡ್ಬೋದು ಅಂತ. ಆಸ್ ಅ ಇನ್ವೆಸ್ಟರ್ ಅಂತ ನೀವು ಯೋಚನೆ ಮಾಡಿದ್ರೆ, ಈಗ ನಾವು ಮಾತಾಡಿದ ಇಷ್ಟು ಕಂಪ್ನಿಗಳದ್ದು ಶೇರ್ಸ್ ಅವೈಲೇಬಲ್ ಇದೆ. ಶೇರ್ಸ್ ಅಂದ್ರೆ ಏನು? ಬಂಡವಾಳ ಹೂಡಿಕೆ, ಕ್ಯಾಪಿಟಲ್. ಒಂದು ಕಂಪ್ನಿಗೆ ಬಂಡವಾಳ ಆದಾಗ ಈಕ್ವಿಟಿ ಕ್ಯಾಪಿಟಲ್ ಅಂತ ಕರೀತಾರೆ. ಅವರು ನಿಮ್ಮ ಹತ್ರ ದುಡ್ಡು ತಗೊಂಡು ನಿಮ್ಮನ್ನ ಪಾರ್ಟ್ನರ್ ಆಗಿ ತಗೊಳ್ತಾರೆ. ಮೈಟ್ ಬಿ ಒಂದು ಶೇರ್ ಅಂದರೆ 0.01% ಆಫ್ ದ ಕಂಪ್ನೀಸ್ ಟೋಟಲ್ ಈಕ್ವಿಟಿ ಇರ್ಬೋದು. ಆದರೆ ನಿಮಗೆ ಆ ಶೇರ್ ಬೆಲೆ ಯಾವಾಗ ಮೇಲೆ ಆಗುತ್ತೆ? ಕಂಪ್ನಿ ಲಾಭ ಮಾಡಿದಾಗ. ಕಂಪ್ನಿ ಲಾಭ ಯಾವಾಗ ಮಾಡುತ್ತೆ? ಜಾಸ್ತಿ ಜನ ಬಳಕೆ ಮಾಡಿದಾಗ. ನೀವು ಬಳಸ್ತೀರಾ? ಡೈಲಿ ಅಲ್ಲೋಸ್ತೀರಾ? ಇಲ್ವಾ? ಬೇಕು, ಇಲ್ಲ ಅಂದ್ರೆ ಹೊರಗಡೆ ಬರೋಕ್ಕಾಗಲ್ಲ ಅಲ್ವಾ? ಸೊ ಈ ತರ ಆದಾಗ ಏನಾಗುತ್ತೆ, ಪ್ರತಿಯೊಂದು ಕಂಪ್ನಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಕನ್ಸ್ಯೂಮರಿಸಮ್ ಜಾಸ್ತಿ ಆಗುತ್ತೆ. ಕನ್ಸ್ಯೂಮರಿಸಮ್ ಜಾಸ್ತಿ ಆದಾಗ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಆ ಪ್ರಾಫಿಟ್ ಎಲ್ಲಿ ಬರುತ್ತೆ? ಶೇರ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. PVR ಸಿನಿಮಾಸ್ ಕೇಳಿದಿರಲ್ವಾ? ಹೋಗ್ತಾ ಇರ್ತೀರಾ PVR, ಐನಾಕ್ಸ್ ಎಲ್ಲದಕ್ಕೂ. ಅದರದ್ದು ಕೋವಿಡ್ ಟೈಮಲ್ಲಿ ಅವ್ರಿಗೆ ಬಿಸ್ನೆಸ್ಸೇ ಇರಲಿಲ್ಲ ಅಲ್ವಾ? ಅವತ್ತಿಗೆ ಒಂದು ಶೇರಿನ ಬೆಲೆ ಎಷ್ಟಿತ್ತು ಗೊತ್ತಾ? PVR ಸಿನಿಮಾಸ್ 600 ರೂಪಾಯಿ ಇತ್ತು ಒಂದು ಶೇರಿನ ಬೆಲೆ. 580 ರೂಪಾಯಿಗೆ ಬಂದಿತ್ತು. ಇವತ್ತು ಎಷ್ಟಿದೆ ಗೊತ್ತಾ? ಒಂದು 4 ವರ್ಷ ಆಯ್ತಾ ಕೋವಿಡ್ ಬಂದು ಹೋಗಿ. 500 ರೂಪಾಯಿ ಇದ್ದಿದ್ದು ಶೇರು ಇವತ್ತು 1900 ರೂಪಾಯಿ ಇದೆ ಒಂದು ಶೇರ್. ಅಂದರೆ ಏನದ್ರ ಅರ್ಥ? 1 ರೂಪಾಯಿ ಹಾಕಿದ್ರೆ ಅವತ್ತು ನೀವು, ಇವತ್ತು 4 ರೂಪಾಯಿ ಆಗಿದೆ. ಬ್ಯಾಂಕಲ್ಲಿ 1 ರೂಪಾಯಿ 4 ರೂಪಾಯಿ ಆಗಕ್ಕೆ ಎಷ್ಟು ವರ್ಷ ಬೇಕು? ಬ್ಯಾಂಕ್ FD ಎಲ್ಲರಿಗೂ ಗೊತ್ತಾ? ಬಡ್ಡಿ ಬ್ಯಾಂಕಲ್ಲಿ ಇಟ್ಟರೆ ಬಡ್ಡಿ ಸಿಗುತ್ತೆ. ಬ್ಯಾಂಕಲ್ಲಿ ಎಷ್ಟು ಬಡ್ಡಿ ಸಿಗುತ್ತೆ? ಇವತ್ತು FD ಇಟ್ಟರೆ 8%, ಹೈಯೆಸ್ಟ್ ಸೈಡ್ 6% ಇಂದ 6, 7, 8, ಹೈಯೆಸ್ಟ್ 8% ಅಂದ್ರೂ ಕೂಡ ನಿಮಗೆ ಬ್ಯಾಂಕಲ್ಲಿ ದುಡ್ಡು ಡಬಲ್ ಆಗಬೇಕಂದ್ರೆ ಎಷ್ಟು ವರ್ಷ ಬೇಕು? ಇವತ್ತು 10 ವರ್ಷ. ಪರ್ಫೆಕ್ಟ್, ಸೂಪರ್ ಫಾಸ್ಟ್ ಸರ್ ನೀವು. 9 ವರ್ಷ 8 ತಿಂಗಳು ಇಟ್ಟರೆ ನಿಮಗೆ ದುಡ್ಡು ಡಬಲ್ ಆಗುತ್ತೆ. 1 ರೂಪಾಯಿ 2 ರೂಪಾಯಿ ಆಗ್ಬೇಕಂದ್ರೆ ಬ್ಯಾಂಕಲ್ಲಿ ಇವತ್ತು 10 ವರ್ಷ ಬೇಕಾಗಿದೆ ಅಲ್ವಾ? ಅದೇ ನೀವು 1 ರೂಪಾಯಿ 4 ರೂಪಾಯಿ ಆಗಕ್ಕೆ ಎಷ್ಟು ದಿನ ಬೇಕು? 20 ವರ್ಷ. 1 ರೂಪಾಯಿ ಇವತ್ತು 2 ಆಯ್ತು, 2ರಿಂದ 4 ಆಗಕ್ಕೆ 20 ವರ್ಷ ಬೇಕಾಯ್ತು ಅಲ್ವಾ? ಅದೇ PVR ಶೇರ್ಸ್ ಲಾಸ್ಟ್ 4 ವರ್ಷದಲ್ಲಿ 1 ರೂಪಾಯಿ ಹಾಕಿರೋದು 4 ರೂಪಾಯಿ ಆಗಿದೆ. ಹೇಗೆ? ಜಾಸ್ತಿ ಬಳಕೆ ಮಾಡ್ತಾರೆ. ಯಾರು ಬಳಕೆ ಮಾಡಿದ್ರು? ಎಲ್ಲ ಬಳಕೆ ಮಾಡಿದ್ರಿ. PVR ಅಲ್ಲಿ ಮೂವಿ ಟಿಕೆಟ್ ಎಷ್ಟು ಇವತ್ತು? 150. ವೀಕ್ ರೇಸ್, ವೀಕೆಂಡ್ 300. ಅದರಲ್ಲೇ ಸ್ವಲ್ಪ ಹೈಯರ್ ಕ್ಲಾಸ್ ಹೋದ್ರೆ 500 ರೂಪಾಯಿ. 500 ರೂಪಾಯಿ ಓಕೆ. 4 ಜನ ಫ್ಯಾಮಿಲಿಯಿಂದ ಹೋದ್ರೆ ಪಾಪ್ಕಾರ್ನ್ ಎಷ್ಟು ತಗೊಳ್ತೀರಾ? 500 ರೂಪಾಯಿಂದ 800 ರೂಪಾಯಿ ದೊಡ್ಡದು ರಿಫಿಲ್ ಮಾಡ್ತೀವಿ, ಅನ್ಲಿಮಿಟೆಡ್ ಅಂತಾರೆ. 1000 ರೂಪಾಯಿ ಅಲ್ವಾ? 4 ಜನ ಫ್ಯಾಮಿಲಿಯಿಂದ ಹೋದ್ರೆ ಎಷ್ಟಾಗತ್ತೆ? 4000 ರೂಪಾಯಿ ಖರ್ಚು ಅಲ್ವಾ? ಅದೊಂದೇ ಅಲ್ಲ, ಕೂಲ್ ಡ್ರಿಂಕ್ಸ್ ಅಂತಾರೆ, ಮತ್ತೆ ನ್ಯಾಚುರಲ್ಸ್ ಅಂತಾರೆ. ಈ ಥರ ಎಲ್ಲ ಅಪ್ಸೆಲ್ಲಿಂಗ್ ಮಾಡಿದಾಗ ಏನಾಯ್ತು? ದುಡ್ಡು ಬಂತ? ಟಿಕೆಟ್ ಸೇಲ್ಸ್ ಇಂದ ದುಡ್ಡು ಬಂತು ಅವ್ರಿಗೆ. ಎರಡನೇದಾಗಿ ಇದೆಲ್ಲ ಸೇಲ್ಸ್ ಮಾಡ್ತಾರೆ. ನೀವು ಹೊರಗಡೆಯಿಂದ ಏನು ತಗೊಂಡೋಗಂಗಿಲ್ಲ. ಮುಂಚಿನ ಕಾಲದಲ್ಲಿ ಥಿಯೇಟರ್ ಹೆಂಗಿತ್ತು? ಏನ್ ಬೇಕೋ ತಗೊಂಡೋಗಿ. ಇವತ್ತು ಅದೇನೂ ಇಲ್ಲ ಅಲ್ವಾ? ಮೂರನೇದಾಗಿ ನೀವು 9:30 ಅಂತ ಮೂವಿಗೆ ಹೋಗ್ತೀರಾ. ರಾತ್ರಿ 9:30 ಶೋ, ನೈಟ್ ಶೋ ಎಲ್ಲ ಕೆಲಸ ಮುಗಿಸಿ ಫುಲ್ ಫ್ಯಾಮಿಲಿ ಜೊತೆ ಹೋಗ್ತೀವಿ. 9:30ಗೆ ಮೂವಿ ಶುರುವಾಗತ್ತಾ? ಎಷ್ಟೊತ್ತಿಗೆ ಶುರುವಾಗುತ್ತೆ? 9:50ಕ್ಕೆ. ಮಿನಿಮಮ್ 20 ನಿಮಿಷ ಏನ್ ಬರುತ್ತೆ? ಅಡ್ವರ್ಟೈಸ್ಮೆಂಟ್ಸ್ ಅಲ್ವಾ? ಮೂವೀಸ್ ಅಲ್ಲಿ 20 ನಿಮಿಷ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಆ ಅಡ್ವರ್ಟೈಸ್ಮೆಂಟ್ ಫ್ರೀ ಆಗಿ ಹಾಕ್ತಾರ ಅಲ್ಲಿ? ಯಾರು? PVR ಅವರು. PVR ಅವರಲ್ಲಿ ಅಡ್ವರ್ಟೈಸ್ ಯಾಕೆ ಹಾಕ್ತಾರೆ? ಕಂಪ್ನಿಯವರು ಕೊಟ್ಟಿರ್ತಾರೆ ಸರ್. ಯಾಕೆ? ನಮ್ದು ನೀವೆಲ್ಲ ಹೋಗಿ ಕುತ್ಕೊಂತೀರಲ್ವಾ, ಅದಕ್ಕೆ ಅವ್ರು ನೋಡ್ತೀರಾ ಅಂತ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ವಾ. ಅಡ್ವರ್ಟೈಸ್ಮೆಂಟ್ ಸುಮ್ಮನೆ ಹಾಕಿದ್ರೆ ಅವ್ರಿಗೂ ಎಲೆಕ್ಟ್ರಿಸಿಟಿ ಲಾಸ್. ಯಾಕೆ ಹಾಕ್ತಾರೆ? ಇಷ್ಟು ಜನ ಬಂದು ನೋಡ್ತಾ ಇದಾರೆ, ಅದಕ್ಕೆ ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ, ಪಾಪ್ಕಾರ್ನ್ ಸೇಲ್ ಇಂದ ರೆವೆನ್ಯೂ, ಟಿಕೆಟ್ ರೆವೆನ್ಯೂ.
ಇಷ್ಟೆಲ್ಲ ಆಯ್ತಾ? ಅರ್ಥ ಆಗ್ತಾ ಇದೆಯಾ? ಏನಕ್ಕೆ ಏನಕ್ಕೆ ₹1 ₹4 ಹೆಂಗಾಯ್ತು ಅಂದ್ರೆ ಇದೇ ತರನೇ ಇಷ್ಟು ಸ್ಕ್ರೀನ್ಸ್ ಅಕ್ರಾಸ್ ಇಂಡಿಯಾ. ಇದರ ಮಧ್ಯದಲ್ಲಿ ನೀವು ಅಷ್ಟು ಟರ್ನ್ ಓವರ್ ಕೊಟ್ಟ ಮೇಲೆ ಇದ್ರಲ್ಲಿ ಕನ್ಸ್ಯೂಮರ್ ಆಗಿದ್ರೆ ಒಂದೇ ಒಂದು ಶೇರ್, ಅವತ್ತು ಒಂದು ಮೂವಿಗೆ ಹೋಗಿದ್ದೆ ಅಂತ ₹500 ಹಾಕಿದ್ರೆ ಇವತ್ತು ₹2,000. ಒಳ್ಳೇದಾ ಕೆಟ್ಟದ? ಹೌದು ಸರ್. ಸೊ ಇವಾಗ ನೀವು ಅನ್ಬೋದು ಓಕೆ ಹಂಗಂತ ನಾವು ಎಷ್ಟು ಕಂಪ್ನಿ ಶೇರ್ಸ್ ತಗೊಳ್ಳೋಣ, ಏನ್ ಮಾಡೋಣ ಅಂತ ಅನ್ಸ್ಬೋದು. ಸೊ ಇಲ್ಲಿ ತುಂಬಾ ಸಿಂಪಲ್ ಆಗಿ ನಾವು ಮನೆಗೆ ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀವೋ, ತಿಂಗಳಿಗೆ ಎಷ್ಟು ಇರ್ಬೋದು ಆವ್ರೇಜ್ ಖರ್ಚು ನಿಮ್ದೆಲ್ಲ? 10,000. 10,000 ಅಷ್ಟೇನಾ? ಒಂದು ಫ್ಯಾಮಿಲಿ ಬೆಂಗಳೂರು ಸಿಟಿಯಲ್ಲಿ 4 ಜನ ಇದ್ರೆ, ಹಸ್ಬೆಂಡ್ ವೈಫ್ ಕಿಡ್ಸ್ ಇದ್ರೆ ಎಷ್ಟು ಇರ್ಬೋದು ಮನೆಗೆ? 1 ಲಕ್ಷ ಇರ್ಬೋದು ಸರ್. 1 ಲಕ್ಷ ಇರ್ಬೋದು, 20,000 ಇರ್ಬೋದು ಅಲ್ವಾ? ಆವರೇಜ್ ಆಗಿ ನೀವು ಒಂದು ₹50,000 ಅಂತ ಅನ್ಕೊಂಡ್ರೆ ₹50,000 ತಿಂಗಳಿಗೆ ಖರ್ಚು ಮಾಡ್ತಾ ಇದ್ದೀರಾ. ಏನಕ್ಕೆ? ಬರೀ ಸರ್ವೈವಲ್. ನಾವು ದಿನ ನಮ್ಮ ಬದುಕು ಲೀಡ್ ಮಾಡೋದಕ್ಕೆ 50,000 ಖರ್ಚು ಮಾಡ್ತಾ ಇದೀವಿ. ಅದರಲ್ಲಿ ಶೇಕಡ 20% ಅಷ್ಟು, 20 ಅಂದ್ರೆ ನಿಮಗೆ ₹10,000. ಅಷ್ಟು ದುಡ್ಡು ಪ್ರತಿ ತಿಂಗಳು ನೀವು ಈ ಶೇರ್ಸ್ ಅಲ್ಲೆಲ್ಲ ಹಾಕಕ್ಕೆ ಇಷ್ಟಪಟ್ರೆ ಈ ಕಂಪ್ನಿಗಳು ಬೆಳೆದಷ್ಟು ನೀವು ಬೆಳಿತೀರಾ. ಈ ಕಂಪ್ನಿಗಳು ಯಾವುದು ಕ್ಲೋಸ್ ಆಗಲ್ಲ. ಯಾಕಾಗಲ್ಲ? ದಿನ ಕ್ಲೋಸ್ ಮಾಡಕ್ ನೀವು ಯಾರು ಬಿಡಲ್ಲ ಅಲ್ವಾ? PVR ನಾಳೆ ಒಂದಿನ ವರ್ಕ್ ಮಾಡ್ತಾ ಇಲ್ಲ ಅಂದ್ರೆ ಏನಂತೀರಾ? ಬೇರೆ ಕಡೆ ಹೋಗ್ತೀರಾ ಇವತ್ತು ಲೋಕಲ್ ಥಿಯೇಟರ್ಗೆ? ಇಲ್ಲ ಸರ್. ಯಾವತ್ತು ರೀಓಪನ್ ಆಗುತ್ತೆ, ಇನ್ನೆಲ್ಲಾದ್ರೂ ಓಪನ್ ಇದೆಯಾ ನೋಡೋಣ, ಈ ತರ ಹೇಳ್ತಾರಲ್ವಾ? ಸೊ ಇದೆಲ್ಲದ್ರ ಮೇಲೆ ನಮ್ಮ ಅವಲಂಬನೆ, ಸ್ವಾವಲಂಬನೆ ಅನ್ನೋಕ್ಕಿಂತ ಅವಲಂಬನೆ, ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತೀವಿ. ಸೊ ಈ ಕಂಪ್ನೀಸ್ ಎಲ್ಲ ಲಾಭ ಮಾಡೋದು ಗ್ಯಾರಂಟಿ. ಈ ಲಾಭ ಮಾಡೋ ಕಂಪ್ನೀಸ್ ಎಲ್ಲ ಶೇರ್ಸು ನೀವು ತಗೋಬೇಕಂದ್ರೆ ಬಹಳಷ್ಟು ದುಡ್ಡು ಬೇಕಾಗತ್ತೆ. ಅದಕ್ಕೆ ಎರಡನೇದಾಗಿ ನಿಮ್ಗೆ ಆಪ್ಷನ್ ಏನು? ಮ್ಯೂಚುವಲ್ ಫಂಡ್ಸ್ ಅಂತ ಬರುತ್ತೆ. ಮ್ಯೂಚುವಲ್ ಫಂಡ್ಸ್ ಎಲ್ಲ ಏನು ಮಾಡ್ತಾರೆ, ನಿಮ್ಮ ಹತ್ರ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಅವ್ರು ನಿಮ್ಮ ಬಿಹಾಫ್ ಈ ಕಂಪ್ನೀಸಲ್ಲೆಲ್ಲ ಹೂಡಿಕೆ ಮಾಡ್ತಾರೆ. ಅಲ್ಲಿಂದ ಬರೋ ಲಾಭ ಯಾರಿಗೆ ಕೊಡ್ತಾರೆ? ನಿಮ್ಗೆಲ್ಲರಿಗೂ ಕೊಡ್ತಾರೆ. ಸೊ ಇದು ನಿಮಗೆ ಬಹಳಷ್ಟು ಈಸಿ ಬೇಕು. ನಿಮ್ಗೆ ಟೈಮ್ ಇಲ್ಲ, ನಾಲೆಡ್ಜ್ ಇಲ್ಲ, ಅದ್ರ ಮೇಲೆ ಹಂಗೆ ಆಗೋದಿಲ್ಲ ನೋಡೋದಕ್ಕೆ ಅಂದರೆ ಮ್ಯೂಚುವಲ್ ಫಂಡ್ಸ್ ಬೆಟರ್ ದಾರಿ. ಇಲ್ಲ ಅಂದರೆ ನೀವು ಈಕ್ವಿಟಿ ಶೇರ್ಸಲ್ಲೂ ತೊಗೊಂಡು ಸಂಪಾದನೆ ಚೆನ್ನಾಗಿ ಮಾಡ್ಬೋದು. ತುಂಬ ಸಿಂಪಲ್ ಎಕ್ಸಾಂಪಲ್, ಎಷ್ಟು ದುಡ್ಡು ₹1 ₹4 ಆಯಿತು ಅಂತ ಇಷ್ಟು ವರ್ಷದಲ್ಲೇ ಇದೆ. ಅದೇ ನೀವು ಲಾಸ್ಟ್ 10-20 ವರ್ಷದಲ್ಲಿ ನೋಡಿದ್ರೆ, ಲಾಸ್ಟ್ 10 ವರ್ಷ ಮುಂಚೆ ಟಾಟಾ ಎಲೆಕ್ಸಿ ಅಂತ ಒಂದು ಸಾಫ್ಟ್ವೇರ್ ಕಂಪ್ನಿ, ಈ ಶೇರಿನ ಬೆಲೆ ಎಷ್ಟಿತ್ತು ಗೊತ್ತಾ? 10 ವರ್ಷ ಮುಂಚೆ ₹400 ಇತ್ತು. ಇವತ್ತು ಎಷ್ಟಿದೆ ಗೊತ್ತಾ ಶೇರಿನ ಬೆಲೆ? ₹10,000. ₹10,000 ಹೋಗ್ಬಿಟ್ಟು ಈಗ ₹9,000 ನಡೀತಾ ಇದೆ. ಈ ಶೇರ್ಸ್ ಬಗ್ಗೆ ಹೇಳಿ ನಿಮ್ಮನ್ನ ನಾನು ಗ್ರೀಡಿ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ನೀವು ತಿಳ್ಕೊಬೇಕಾಗಿರೋದು ಏನಂದ್ರೆ ಕಂಪ್ನೀಸ್ ಬೆಳೀತಾ ಇರುತ್ತೆ. ಹಾಗಂತ ಇದರಲ್ಲಿ ಹಾಳಾಗಿರುವಂಥ ಕಂಪ್ನೀಸು ಇದೆ, ರಿಸ್ಕ್ ಜಾಸ್ತಿ ಇರುತ್ತೆ. ಈ ರಿಸ್ಕ್ನ ನಾವು ಕಡಿಮೆ ಮಾಡಬೇಕಂದ್ರೆ ನಾವು ಸ್ಟಡಿ ಮಾಡ್ತಾ ಇನ್ವೆಸ್ಟ್ಮೆಂಟ್ ಹೋಗ್ಬೋದು. ಇಲ್ಲ ಹಾಗೆ ಇನ್ವೆಸ್ಟ್ ಮಾಡಿದ್ರೆ ಒಂದು ಕಂಪ್ನಿ ಚೆನ್ನಾಗಿ ಲಾಭ ಬರ್ಬೋದು, ಇನ್ನೊಂದರಲ್ಲಿ ಲಾಭ ಬರ್ದಲೇ ಹೋಗ್ಬೋದು. ಈ ಎಲ್ಲ ಚಾನ್ಸಸ್ಸು ನೋಡಿಕೊಂಡು ವೆಲ್ತ್ ಕ್ರಿಯೇಷನ್ ಸ್ಟ್ರಾಟಜಿ ಅಂದರೆ ಟೈಮ್ ಕೊಡಬೇಕು. ಪ್ರತಿಯೊಂದಕ್ಕೂ ನಾವು ಟೈಮ್ ಕೊಟ್ಟಷ್ಟು ನಮಗೆ ದುಡ್ಡು ಬೆಳೆಯೋದಕ್ಕೆ ಈಸಿ ಆಗುತ್ತೆ. ನೀವು ಈಗ ಅನ್ಕೋಬೋದು ಓಕೆ ಇವತ್ತು ದುಡ್ಡು ಹಾಕ್ಬಿಟ್ರೆ 4 ವರ್ಷದಲ್ಲಿ 4 ವರ್ಷ ಆಗುತ್ತಾ? ನಾನು ಖಂಡಿತ ಅದು ಹೇಳ್ತಾ ಇಲ್ಲ. ಆದರೆ ಸ್ಲೋ ಆ್ಯಂಡ್ ಸ್ಟಡಿ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗಬೇಕು. ತುಂಬ ಶಾರ್ಟ್ ಟೈಮಲ್ಲಿ ಇವತ್ತೊಂದು ಸಿಂಪಲ್ ಎಕ್ಸಾಂಪಲ್, ತೆಂಗಿನ ಗಿಡ ನೆಟ್ಟರೆ ಎಷ್ಟು ದಿನದಲ್ಲಿ ತೆಂಗಿನಕಾಯಿ ಬರುತ್ತೆ ನಿಮಗೆ? 1 ವರ್ಷ. 1 ವರ್ಷ ಬರುತ್ತಾ? ಲೇಟ್. ಮಿನಿಮಮ್ 4 ರಿಂದ 7 ವರ್ಷ ಅಂತ ಹೇಳ್ತಾರೆ. ಸೊ ಆ ಥರ ಇದ್ದಾಗ ಅಷ್ಟು ಟೈಮ್ ಕೊಟ್ಟ ಮೇಲೆ ಆಮೇಲೆ ಅಲ್ಲಿಂದ ನಿಲ್ಲುತ್ತಾ? ಅದು ಖಂಡಿತ ನಿಲ್ಲಲ್ಲ. ನಾನ್ ಸ್ಟಾಪ್ ಆಗಿ 20, 30, 40 ವರ್ಷ ಅದು ತೆಂಗಿನಕಾಯಿ ಹಾಗೆ ಈಲ್ಡ್ ಕೊಡ್ತಾ ಇರುತ್ತೆ. ಆದರೆ ಫಸ್ಟ್ 3-4 ವರ್ಷ ನೀವು ಪೇಷನ್ಸಿಂದ ಕಾದ್ರೆ ನಿಮ್ಗೆ ಅಷ್ಟು ರಿಟರ್ನ್ಸ್ ಬರುತ್ತೆ. ಇಲ್ಲೂ ಅಷ್ಟೇ, ಹುಟ್ಟಿದ ಮಗು ಕೂಡ ನಿಮಗೆ ನಿಂತು ನಡಿಬೇಕಂದ್ರೆ 1 ವರ್ಷ 2 ವರ್ಷ ಟೈಮ್ ಹಿಡಿಯುತ್ತೆ. ಅದೇ ಥರ ಸ್ಟಾಕ್ಸಲ್ಲೂ ಅಷ್ಟೇ, ನೀವು ಇವತ್ತು ದುಡ್ಡು ಹಾಕ್ತಾ ಇದ್ದೀರಾ ಅಂದರೆ ನೀವು ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಒಂದು 3 ಪ್ರಿನ್ಸಿಪಲ್ಸ್ ಆಫ್ ವೆಲ್ತ್ ಕ್ರಿಯೇಷನ್ ಅಂತ ಕರಿತೀವಿ. 3 ಪ್ರಿನ್ಸಿಪಲ್ಸ್ ಅಂದರೆ ಏನು? ಮೊದಲನೇದಾಗಿ ಸ್ಟಾರ್ಟ್ ಅರ್ಲಿ ಅಂತ ಕರಿತೀವಿ. ಸ್ಟಾರ್ಟ್ ಅರ್ಲಿ ಅಂದರೆ ಏನು? ಇನ್ವೆಸ್ಟ್ ಮಾಡೋದು ಬೇಗ ಶುರು ಮಾಡಿ ಅಂತ. ಸ್ಟಾರ್ಟ್ ಅರ್ಲಿ ಅಂತ ಒಂದು. ಎರಡನೇದು ಇನ್ವೆಸ್ಟ್ ರೆಗ್ಯುಲರ್ಲಿ. ನೀವು ಎಷ್ಟೇ ಕಡಿಮೆ ₹500 ಅಥವಾ ₹1,000 ಕೂಡ ಇನ್ವೆಸ್ಟ್ ಮಾಡ್ಬೋದು, ಆದರೆ ತಿಂಗಳು ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡಿ ಅಂತಾರೆ. ಇನ್ವೆಸ್ಟ್ ರೆಗ್ಯುಲರ್ಲಿ. ಮೂರನೇದು ಸ್ಟೇ ಲಾಂಗ್ ಅಂತ. ಸ್ಟೇ ಲಾಂಗ್ ಅಂದರೆ ಭಾಳಷ್ಟು ಟೈಮ್ ಕೊಡಿ ಅದಕ್ಕೆ. 5, 10, 20 ವರ್ಷ ಟೈಮ್ ಕೊಟ್ಟಷ್ಟು ನಿಮಗೆ ತುಂಬ ಚೆನ್ನಾಗಿ ರಿಟರ್ನ್ಸ್ ಬರ್ತಾ ಹೋಗುತ್ತೆ. ಸೊ ಈ 3 ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ಎಷ್ಟೋ ಕಡೆ ವೆಲ್ತ್ ಕ್ರಿಯೇಟ್ ಮಾಡಿದ್ದಾರೆ. ಡಿಸಿಪ್ಲಿನ್ ಇರಬೇಕಲ್ಲ ಅದಕ್ಕೂ. ಸೊ ಡಿಸಿಪ್ಲಿನ್ ಅಂತ ಬಂದರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲಿ. ಯಾಕೆ? ಇಷ್ಟು ವರ್ಷ ನಾವು ಬೆಳಿಗ್ಗೆ ಎದ್ದೊಳ್ಬೇಕು, 6 ಗಂಟೆಗೆ ಎದ್ದೊಳ್ಬೇಕು, ಒಂದು ಕೆಲಸ ಮುಗಿಸ್ಬೇಕು, ಆಫೀಸ್ಗೆ ಹೋಗಬೇಕು, ಇದೆಲ್ಲ ಇರುತ್ತಲ್ವಾ? ಅದೇ ಡಿಸಿಪ್ಲಿನು ನಾವು ಯಾವತ್ತಾದ್ರೂ ಮಿಸ್ ಮಾಡ್ತೀವ? ಇವತ್ತು ಇಲ್ಲ 8 ಗಂಟೆಗೆ ಎದ್ದು 9 ಗಂಟೆಗೆ ಆಫೀಸ್ಗೆ ಹೋಗೋಣ ಅಂತ ಆಗಲ್ಲ. ಯಾಕೆ? 6 ಗಂಟೆಗೆ ಎದ್ರೇ 9 ಗಂಟೆ ಆಫೀಸ್ ಇರ್ತೀನಿ ಅಂತೀವಿ. ಈ ಥರ ಇರುವಾಗ ಡಿಸಿಪ್ಲಿನ್ ಹೇಗಿರುತ್ತೆ ಅಂದರೆ, ನಾವು ಸಾಲ ತೊಗೊಂಡ್ರೆ, ಎಕ್ಸಾಂಪಲ್ ಸಾಲ ತೊಗೊಂಡ್ರೆ ಕಟ್ತೀವ ರೆಗ್ಯುಲರ್ ಆಗಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸು. ಯಾವತ್ತಾದ್ರೂ ಡಿಫಾಲ್ಟ್ ಆಗ್ತೀವ? ಇಲ್ಲ ಈ ಮಂತ್ ಜಾಸ್ತಿ ಖರ್ಚು ಬಂದ್ಬಿಟ್ಟಿದೆ ಸಾಲ ಕಟ್ಟಲ್ಲ ಅಂತೀರಾ? ಸಾಲ ಕಟ್ತೀರಲ್ವಾ? ಈ ಸಾಲ ಕಟ್ಟೋದನ್ನ ಅದೇ ರೀತಿ ನೀವು ಇನ್ವೆಸ್ಟ್ಮೆಂಟ್ಸು ಮಾಡ್ಕೊಂಡು ಬಂದರೆ ಡಿಸಿಪ್ಲಿನ್ ಎಲ್ಲಿ ಬರುತ್ತೆ? EMIಗಾದರೆ ಡಿಸಿಪ್ಲಿನ್ ಇದೆ. SIP ಅಥವಾ ಮ್ಯೂಚುವಲ್ ಫಂಡ್ಸ್ ಮಂತ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಡಿಸಿಪ್ಲಿನ್ ಬಂದರೆ ಏನಾಗುತ್ತೆ? ನಿಮಗೆ ನಿಮ್ಮ ವೆಲ್ತ್ ಕ್ರಿಯೇಷನ್ ಸ್ಟ್ರಾಟಜಿ ಈಸಿ ಆಗುತ್ತೆ.
5, 10, 20 ವರ್ಷ, 15 ವರ್ಷ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ 15,000 ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಇಲ್ಲಿ, 15,000 ತಿಂಗಳು ಇನ್ವೆಸ್ಟ್ ಮಾಡಿದ್ರೆ 15 ವರ್ಷಕ್ಕೆ ಎಲ್ಲಿ ಅದು 15% ಬಡ್ಡಿ ಬರುವಂಥ ಜಾಗದಲ್ಲಿ, ವರ್ಷಕ್ಕೆ 15% ಬರೋ ಜಾಗದಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಟೋಟಲ್ ಕಾರ್ಪಸ್ 1 ಕೋಟಿ ರೂಪಾಯಿ ಇರುತ್ತೆ. 1 ಕೋಟಿ ಅಚೀವ್ ಮಾಡ್ಬೇಕಂತ ಇಷ್ಟನಾ ಇಲ್ವಾ? ಕೋಟ್ಯಾಧಿಪತಿ ಅನ್ನೋದು ತುಂಬ ಒಳ್ಳೇದಾ ಇವತ್ತು ನಂಬರು? ಅಚೀವ್ ಮಾಡಬೇಕು, ಆದರೆ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಗ್ಯಾರಂಟಿ ಇದೆಯಾ? ಗುಡ್ ಸರ್, ವೆರಿ ಗುಡ್ ಕ್ವೆಶನ್. ಸೊ ಏನಾಗುತ್ತೆ, ಗ್ಯಾರಂಟಿ ಅನ್ನೋದು ನೀವು ಕೇಳಿದ ಕ್ವೆಶನ್ ತುಂಬಾ ವ್ಯಾಲಿಡ್. ಏನಾಗುತ್ತೆ, ಇವತ್ತಿಂದು ಹಿಸ್ಟಾರಿಕಲ್ ಡೇಟಾ ತೆಗೆದ್ರೆ ನಾವು ಯಾವತ್ತೂ ಅಷ್ಟೇ ಹಳೇದು ನೋಡಿದ್ರೆ ಡೇಟಾ ಲಾಸ್ಟ್ 45 ವರ್ಷ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಶುರುವಾಗಿ ಇವತ್ತು 1979 ಶುರುವಾಯಿತು. ಇವತ್ತು 2024 ಅಲ್ಲಿ ಇದ್ದೀವಿ, 45 ವರ್ಷ ಟೈಮ್ ಆಗಿದೆ. ಈ 45 ವರ್ಷದ ಮುಂಚೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಶುರುವಾದಾಗ ಅದರ ಪಾಯಿಂಟ್ಸ್ 100 ಪಾಯಿಂಟ್ಸ್ ಅಂತ ಇತ್ತು ಸರ್, ಬೇಸ್ ಪಾಯಿಂಟ್. 100 ಪಾಯಿಂಟಿಂದ ಸೆನ್ಸೆಕ್ಸ್ ಅಂತ ಶುರುವಾಯಿತು, ಸೆನ್ಸಿಟಿವಿಟಿ ಇಂಡೆಕ್ಸ್. ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಶುರುವಾಗಿತ್ತು. 100 ಪಾಯಿಂಟ್ ಇದ್ದಿದ್ದು ಇವತ್ತು 77,000 ಪಾಯಿಂಟ್ ಕೊಟ್ಟಿದ್ದೀವಿ ನಾವು. 77,000 ಪಾಯಿಂಟ್ ಅಂದರೆ 100 ರೂಪಾಯಿ ಅವತ್ತು ಹಾಕಿದ್ರೆ 45 ವರ್ಷ ಮುಂಚೆ, ಇವತ್ತು ಅದು 77,000 ಆಗಿ ಬೆಳೆದಿದೆ. ಈ 77,000 ಒಂದು ಸ್ಟ್ರೈಟ್ ಲೈನಲ್ಲಿ ಬೆಳೆದಿಲ್ಲ, ಇದ್ರ ಮಧ್ಯ ಎಷ್ಟೋ ಸರಿ ಮೇಲೆ ಕೆಳಗೆ ಹೋಗಿದೆ. ಯಾಕೆ ಅಂದರೆ ಒಂದು ದೇಶದ ಎಕನಾಮಿ ಯಾವ ಥರ ಇರುತ್ತೋ ಅದೇ ಥರನೇ ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಕೂಡ ಬೆಳೆಯುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಒಂದು ಲೀನಿಯರ್ ಡೈರೆಕ್ಷನ್ ಅಲ್ಲಿ ಇದ್ದಿದ್ರೆ 15% ಗ್ಯಾರಂಟಿ ಅಂದಿದ್ರೆ ಯಾರು ಏನು ಕೆಲಸ ಮಾಡಬೇಕಾಗಿಲ್ಲ, ಎಲ್ಲರೂ ಕೂತ್ಕೊಂಡು ಶಾಪ್ಸ್ ಅಲ್ಲಿ ಹಾಕ್ಬಿಡ್ಬೋದು ಅಲ್ವಾ? ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಫೈನಾನ್ಷಿಯಲ್ ಡಿಸಿಪ್ಲಿನ್. ಒಂದು ಗ್ರೀಡ್ ಅಂತಾರೆ, ಅಂದ್ರೆ ಆಸೆ ದುರಾಸೆ ಅನ್ಬೋದು. ಎರಡನೇದು ಫಿಯರ್, ಭಯ. ಈ ಎರಡು ಫ್ಯಾಕ್ಟರ್ ಯಾವಾಗಲೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ನಾವು ದುಡ್ಡು ಇನ್ವೆಸ್ಟ್ ಮಾಡಿದಾಗ ದುಡ್ಡು ಲಾಭ ಬಂದ್ರೆ ಏನಾಗುತ್ತೆ, ನಮಗೆ ಇನ್ವೆಸ್ಟ್ ಮಾಡಿದ್ರೆ ಇವತ್ತು 1 ಲಕ್ಷ, ನಾಳೆ 1,25,000 ಆಗೋಯ್ತು ಒಂದು ವಾರದಲ್ಲಿ, ಏನ್ ಮಾಡ್ತೀರಾ? ಏನ್ ಮಾಡ್ಬೇಕನ್ಸುತ್ತೆ ಸರ್ ಮಂಜುನಾಥ್ ಸರ್? ನಾವು ಬೇರೆ ಏನಾದ್ರು increase ಮಾಡ್ತೀವಿ. 25,000 ಲಾಭ ಬಂದ್ರೆ ಏನ್ ಮಾಡ್ತೀರಾ? ತೆಗೆದು ಬಿಡ್ಬೇಕು ಅನ್ಸುತ್ತಾ? ಬೆಳೆದಿದೆ ಚೆನ್ನಾಗಿ, ಆದ್ರೆ ನೀವು ತೆಗಿಬೇಕು ಅನ್ಸುತ್ತೆ. ಯಾಕೆ? ಹ್ಯೂಮನ್ ಟೆಂಡೆನ್ಸಿ ಏನ್ ಹೇಳುತ್ತೆ, ಓ ದುಡ್ಡು ಬೆಳೆದಿದೆ ಅಲ್ವಾ, ತೆಗೆದು ಬಿಡೋಣ. ಎರಡನೇದು ಗ್ರೀಡ್ ಅಂದ್ಮೇಲೆ ಫಿಯರ್ ಅಂತೀವಿ. ಫಿಯರ್ ಅಂದ್ರೆ ಏನು? 1 ಲಕ್ಷ ಇನ್ವೆಸ್ಟ್ ಮಾಡಿದ್ರಿ, ಅದು 95,000 ಆಯ್ತು, ಏನ್ ಮಾಡ್ತೀರಾ? ಸ್ವಲ್ಪ ವೆಯ್ಟ್ ಮಾಡ್ತೀರಾ? ವೆಯ್ಟ್ ಮಾಡಲ್ಲ. ಹ್ಯೂಮನ್ ಟೆಂಡೆನ್ಸಿ ಏನಿರುತ್ತೆ, 90% ಜನ ಏನ್ ಮಾಡ್ತಾರೆ, 100 ರೂಪಾಯಿ 95 ಆದ್ರೆ ತೆಗೆದು ಬಿಡ್ತೀನಿ, ಇನ್ನೂ ಕೆಳಗಡೆ ಹೋಗ್ಬೋದೇನೋ ಅಂತ. ಈ ಎರಡು ಫಿಯರ್ ಮತ್ತೆ ಗ್ರೀಡ್ ಇಂದ ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ರೆ ವೆಲ್ತ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅದೇ ನೀವು ದುಡ್ಡು ಹಾಕಿ ವೆಯ್ಟ್ ಮಾಡಬೇಕು, ಮಿನಿಮಮ್ 5 ವರ್ಷ ವೆಯ್ಟ್ ಮಾಡಿದ್ರೆ. ನಾನೀಗ ನಿಮ್ಗೊಂದು ಎಕ್ಸಾಂಪಲ್ ಹೇಳಿದೆ, 100 ಪಾಯಿಂಟ್ ಇದ್ದಿದ್ದು ಸೆನ್ಸೆಕ್ಸ್ ಇವತ್ತು 77,000 ಬಂದು ನಿಂತಿದೆ ಅಂತ. ಈ 77,000 ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಇದರಲ್ಲಿ ರಿಟರ್ನ್ ಹೆಂಗ್ ಬಂದಿದೆ ಅಂದ್ರೆ 18% ರಿಟರ್ನ್ ಬಂದಿದೆ ವರ್ಷ. ಹೌದು, 18% ಬಂದ್ರೆ ಮಾತ್ರ ನೀವು ಎಕ್ಸೆಲ್ ಅಲ್ಲಿ ಹಾಕಿ ನೋಡ್ಬೋದು. 100 ಪಾಯಿಂಟ್ ಇರೋ ಸೆನ್ಸೆಕ್ಸ್ ಇಲ್ಲಿ 77,000 ಬಂದಿದೆ ಅಂದ್ರೆ ವರ್ಷ 18% ಅಲ್ಲಿ ಬೆಳೆದ್ರೆ ಮಾತ್ರ ಈ ರೀತಿ ಬೆಳೆಯೋಕ್ಕಾಗಿದೆ. ಇಲ್ಲ ಅಂದಿದ್ರೆ ಇಷ್ಟು ರಿಟರ್ನ್ ಬರ್ತಾ ಇರಲಿಲ್ಲ. ಸೊ ನಾವೀಗ ಹೇಳ್ಬೋದು 18% 45 ವರ್ಷದಲ್ಲಿ ಹಿಸ್ಟಾರಿಕಲಿ ಕೊಟ್ಟಿದೆ. ನಾನು ನಿಮ್ಗೆ ಏನು ಹೇಳಿದೆ, 18 ಹೇಳಲ್ಲ, ಎಕ್ಸಾಂಪಲ್ ಬರೀ 15% ತಗೊಂಡೆ, ವರ್ಷಕ್ಕೆ 15%. ಇನ್ನೂ 3% ಕಡಿಮೆ ಇಟ್ಕೊಂಡ್ರು ಕೂಡ ನೀವು 1 ಕೋಟಿ ಮುಟ್ಬೋದು ನೆಕ್ಸ್ಟ್ 15 ವರ್ಷದಲ್ಲಿ ಅಂತ. ಸೊ ಇದು ನಾನು ವಿತ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ಫಂಡ್ ಮ್ಯಾನೇಜರು ಇನ್ನು ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಡಿಸಿಪ್ಲಿನ್ ಆಗಿ ಸೀರಿಯಸ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡು ಬಂದರೆ ನೀವು ವೆಲ್ತ್ ಕ್ರಿಯೇಷನ್ ಅಂತೂ ಖಂಡಿತ ಮಾಡ್ಬೋದು. ಸೊ ಎರಡನೇದಾಗಿ ಹೇಳ್ದಲ್ಲ, ನೀವು ಗ್ಯಾರಂಟಿ ಅಂತ ಎಲ್ಲಿಂದ ಬರುತ್ತೆ, ನೀವು ನಾಳೆ ಆಹಾರ ಪದಾರ್ಥ ಬಳಸೋದೇ ನಿಲ್ಲಿಸ್ಬಿಟ್ರೆ ಅಂದರೆ ಇಲ್ಲಿ ರಿಟರ್ನ್ಸ್ ಬರಲ್ಲ ಅನ್ಬೋದು. ಯಾಕೆ? ದಿನ ಹೋಗಿ ನಾವೆಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಅವಾಗಲೇ ಮಾತಾಡ್ತಾರೆ BPCL HPCL ಡೈಲಿ ಬಿಸ್ನೆಸ್ ಕೊಡ್ತೀರಾ, ಗಾಡಿಗಳು ಡೈಲಿ ಓಡಿಸ್ತೀರಾ, ಗಾಡಿಗೆ ಸರ್ವಿಸ್ ಮಾಡಿಸ್ಬೇಕಂದ್ರೆ ಮತ್ತೆ ಅವ್ರಿಗೆ ಸ್ಪೇರ್ಸು, ಬಜಾಜ್ ಇವರಿಗೆಲ್ಲ ರಿಪೇರಿಗೆ. ಅದಾದಮೇಲೆ ನೀವು ಡೈಲಿ ಟ್ರಾನ್ಸಾಕ್ಷನ್ ಮಾಡೋಕೆ ಎಲ್ಲಿಂದ ಮಾಡ್ತೀರಾ? ICICI ಬ್ಯಾಂಕ್, HDFC ಬ್ಯಾಂಕ್, SBI, ಈ ಬ್ಯಾಂಕ್ಗಳ ಹತ್ರ ದುಡ್ಡು ವ್ಯವಹಾರ ನಡೆಯುತ್ತೆ ಅಲ್ವಾ? ದುಡ್ಡು ವ್ಯವಹಾರ ನಡೆಯುವಾಗ ಸರ್ ನೀವು ನಿಮ್ಮ ದುಡ್ಡು ಬ್ಯಾಂಕಲ್ಲಿ ಇಟ್ಟಿದ್ದೀರಾ, SBI ಎಷ್ಟು ಬ್ಯಾಲೆನ್ಸ್, SB ಅಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತೀವಲ್ವಾ, ಅಲ್ಲಿ ಎಷ್ಟು ದುಡ್ಡು ಬರುತ್ತೆ ಸರ್ ವರ್ಷಕ್ಕೆ? 4% ಒಂದು ಕಾಲದಲ್ಲಿ. ಇವಾಗ 2.25% ಒಂದು ವರ್ಷಕ್ಕ, ತಿಂಗಳಿಗೆ ವರ್ಷಕ್ಕ, ಒಂದು ವರ್ಷಕ್ಕೆ 2.25%. ಆ 2.25% ಬಡ್ಡಿಗೆ ನಿಮ್ಮ ಹತ್ರ ದುಡ್ಡು ತಗೊಂಡ್ರು ಬ್ಯಾಂಕ್ನವರಲ್ವಾ, ತಗೊಂಡ್ಬಿಟ್ಟು ಅವ್ರು ಏನ್ ಮಾಡಿದ್ರು ಆ ದುಡ್ಡು ತಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ, ಬ್ಯಾಂಕ್ನವ್ರು ಇನ್ವೆಸ್ಟ್ ಮಾಡಲ್ಲ, ಶೇರ್ಸ್ ಹಾಕಲ್ಲ. ಬ್ಯಾಂಕ್ನವ್ರು ಲೋನ್ಸ್ ಕೊಡ್ತಾರಲ್ವಾ, ಲೋನ್ಸ್ ನಿಮ್ಮ ಹತ್ರ 2.25% ತಗೊಂಡಿದ್ದ ಬಡ್ಡಿಗೆ ಅವ್ರು ಎಲ್ಲಿ ಕೊಟ್ಟರು? ಫಸ್ಟ್ ಹೌಸಿಂಗ್ ಲೋನ್, ಸಿಂಪಲ್ ಆಗಿ ಇಟ್ಕೊಂಡ್ರೆ ಹೌಸಿಂಗ್ ಲೋನ್ ಎಷ್ಟು ಕೊಡ್ತಾರೆ? ಹೌಸಿಂಗ್ ಲೋನ್ 8.25%. ನಿಮ್ಮ ಹತ್ರ ತಗೊಂಡ್ರು 2.25, ಅಲ್ಲಿ 8.25 ಆಯ್ತು. ಅದೇ ನೀವು ಎಕ್ಸಾಂಪಲ್ ತಗೊಳ್ಳಿ, ಗೋಲ್ಡ್ ಲೋನ್ ಎಷ್ಟಕ್ಕೆ ಹೋಗುತ್ತೆ ಇವತ್ತು ಬ್ಯಾಂಕ್ ಲೋನ್? 12%. ನೀವು ಅಗ್ರಿಕಲ್ಚರ್ ಗೋಲ್ಡ್ ಲೋನ್ ಅಂದ್ರೆ ಬೇರೆ, ಅದು ಸಬ್ಸಿಡೈಸ್ಡ್. ಸಿಂಪಲ್ ಗೋಲ್ಡ್ ಲೋನ್ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ತಗೋಬೇಕಂದ್ರೆ 12%.
ಅದೇ ನೀವು ಕಾರ್ ಲೋನ್ ತಗೋಬೇಕಂದ್ರೆ 13%, ಬಿಸ್ನೆಸ್ ಲೋನ್ ಅಂತ ತಗೊಂಡ್ರೆ 18% ಕೊಡ್ತಾ ಇದ್ದಾರೆ ಇವತ್ತು. ಕ್ರೆಡಿಟ್ ಕಾರ್ಡಲ್ಲಿ ಎಷ್ಟು ಬಡ್ಡಿ ಬೀಳುತ್ತೆ ಗೊತ್ತಾ ಯಾರಿಗಾದ್ರು? 52% ವರ್ಷಕ್ಕೆ, ತಿಂಗಳಿಗೆ 3.5% ಪ್ಲಸ್ GST ಆಗ್ತಾರೆ. ಸೊ 52% ಅಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಯಾರ ಹತ್ರ? ಮಂಜುನಾಥ್ ಸರ್ ಹತ್ರ 2.25% ವರ್ಷಕ್ಕೆ ತಗೊಂಡಿದ್ದು SBI, ನನಗೆ ತಿಂಗಳಿಗೆ 3.5% ಹತ್ರ ರಿಕವರಿ ಮಾಡ್ತಾ ಇದ್ದಾರೆ. ಬ್ಯಾಂಕ್ ಕ್ಲೋಸ್ ಆಗತ್ತಾ ಸರ್? ಬ್ಯಾಂಕ್ ಶೇರ್ಸ್ ಕಡಿಮೆ ಆಗತ್ತಾ? ಯಾರಿಗೆ ಬರುತ್ತೆ ದುಡ್ಡು? ಬ್ಯಾಂಕ್ಸ್ ಲಾಭ ಮಾಡ್ತಾರಾ? ಲಾಭ ಮಾಡಿದ್ರೆ ಯಾರಿಗೆ ಬರುತ್ತೆ? ನೀವು ಶೇರ್ ಹೋಲ್ಡರ್ ಆದ್ರೆ ನಿಮಗೆ ಲಾಭ ಬರುತ್ತೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಲಾಭ ಬರುತ್ತೆ ಅಲ್ವಾ? ಸೊ ವೆಯ್ಟೆಡ್ ಆವ್ರೇಜ್, ನೀವು ಸಿಂಪಲ್ ಎಕ್ಸಾಂಪಲ್ ಇದನ್ನ ಕ್ಲೋಸ್ ಮಾಡೋಣ. ಲೂಪ್ ಏನಿಲ್ಲಿ 2.25% ಆವ್ರೇಜ್. FD ಅಲ್ಲಿ ನೀವು ಹೇಳ್ಬೋದು 6% ಕೊಡ್ಬೋದು ಅಂತ. ಒಟ್ಟಿಗೆ ಬ್ಯಾಂಕು 4% ಅಲ್ಲಿ ಬಾರೋ ಮಾಡ್ತಾ ಇದ್ದಾರೆ. ಯಾರ ಹತ್ರ? ನಮ್ಮ ಹತ್ರ, ನಿಮ್ಮ ಹತ್ರ ಎಲ್ಲ ಜನ ಗ್ರಾಹಕರಿಂದ 4% ಅಲ್ಲಿ ಬಾರೋ ಮಾಡಿ ಆವ್ರೇಜ್ ಆಗಿ, ನಾನು ಇಷ್ಟೊತ್ತು ಹೇಳಿದೆ 8ರಿಂದ 52%ವರೆಗೂ ಬ್ಯಾಂಕ್ ಅವರು ಸಾಲ ಕೊಡ್ತಾ ಇದ್ದಾರೆ. ಆವ್ರೇಜ್ ಲೆಕ್ಕ ಇಟ್ಕೊಂಡ್ರೆ ಒಂದು 11ರಿಂದ 12% ಸಾಲ ಕೊಡ್ತಾ ಇದ್ದಾರೆ ಅನ್ಕೊಳ್ಳೋಣ. 12% ಮೈನಸ್ 4 ಎಷ್ಟಾಯ್ತು? 8% ಬ್ಯಾಂಕಿಗೆ ಎಲ್ಲಿಂದ ಸಿಗ್ತಾ ಇದೆ ಲಾಭ? ನಿಮ್ಮ ಹತ್ರ ಸಾಲ ತಗೊಂಡು ನಮಗೆ ಸಾಲ ಕೊಡ್ತಾ ಇದ್ದಾರೆ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಇಲ್ಲಿ 12% ಲಾಭ ಮಾಡ್ತಾ ಇರೋದು ಬ್ಯಾಂಕ್ ಅಲ್ಲಿ ಅನ್ಕೊಳ್ಳೋಣ. ಎಂಪ್ಲಾಯೀಸ್, ರೆಂಟ್ ಎಲ್ಲ ಸೇರಿ ಅವರು 1% ಲಾಭ ಕಳ್ಕೊಳ್ತಾರೆ ಅಂತ ಅನ್ಕೊಳ್ಳೋಣ. ಇನ್ನ ಒಂದು 2% ಅವರು ಇವರು ಸಾಲ ತೀರ್ಸೋದೇ ಇಲ್ಲ, ಅದು ಹೋಯ್ತು ಅನ್ಕೊಳ್ಳೋಣ. ಒಟ್ಟು ಅವರಿಗೆ ಎಷ್ಟು ಕಾಸ್ಟ್ ಆಗ್ತಾ ಇದೆ? 6% ಇಂದ 7% ಖರ್ಚಾಗ್ತಾ ಇದೆ. ಇನ್ನು 5% ಎಲ್ಲಿಂದ ಬರ್ತಾ ಇದೆ ಬ್ಯಾಂಕ್ನವ್ರಿಗೆ? ನಾವು ನೀವೆಲ್ಲ ಕಟ್ತಾ ಇರೋದ್ರಿಂದ. ಸೊ ಇವಾಗ ಇದೇ ಪಾಯಿಂಟನ್ನ ನೀವು ಕೇಳಿದ್ರೆ ಎಲ್ಲ ಬ್ಯಾಂಕ್ ಶೇರ್ಸ್ ಹೆಂಗೆ ಗ್ಯಾರಂಟಿ ಆಗುತ್ತೆ, ಏನು ಕೆಳಗೆ ಹೋದ್ರೆ ಏನು ಅಂತ. ಸೇಮ್ SBI ಒಂದು 4 ವರ್ಷ ಮುಂಚೆ ಎಷ್ಟಿತ್ತು ಗೊತ್ತಾ ಸರ್ ಶೇರಿನ ಮೇಲೆ? 200 ರೂಪಾಯಿ ಇತ್ತು SBI ಶೇರಿನ ಮೇಲೆ. ಇವತ್ತು ಎಷ್ಟಿದೆ ಗೊತ್ತಾ? 867 ರೂಪಾಯಿ. ನಾನು SBI ಅಲ್ಲಿ ಹೋಗ್ಬಿಟ್ಟು ಬ್ಯಾಂಕಲ್ಲಿ FD ಇಟ್ಟಿದ್ರೆ ಒಂದು 4 ವರ್ಷಕ್ಕೆ ನಂಗೆ ಎಷ್ಟು ದುಡ್ಡು ಬರ್ತಾ ಇತ್ತು? 1 ಲಕ್ಷ ಹಾಕಿದ್ರೆ ಇಷ್ಟೊಂದಿಗೆ ನಂಗೆ ಬರ್ತಾ ಇದ್ದಿದ್ದು 1,24,000. ಅದೇ 4 ವರ್ಷ ಮುಂಚೆ ನಾನು 1 ಲಕ್ಷ ಶೇರ್ಸಲ್ಲಿ ಹಾಕಿದ್ರೆ, SBI ಶೇರ್ಸಲ್ಲಿ 1 ಲಕ್ಷ ರೂಪಾಯಿ ಹಾಕಿದ್ರೆ ಇವತ್ತು ನನಗೆ ಎಷ್ಟು ಸಿಗ್ತಾ ಇತ್ತು? 4.5 ಲಕ್ಷ. 1 ಲಕ್ಷ ಬ್ಯಾಂಕಲ್ಲಿ FD ಹಾಕಿದ್ರೆ 1.25. ಅದೇ 1 ಲಕ್ಷ ಶೇರ್ಸಲ್ಲಿ ಹಾಕಿದ್ರೆ 1 ಲಕ್ಷ ಆಗಿ ಇವತ್ತು 4.5 ಲಕ್ಷ. ಯಾವ್ದು ಒಳ್ಳೇದು ಸರ್? ಡೆಪಾಸಿಟರ್ ಆಗ್ತೀರಾ, ಶೇರ್ ಹೋಲ್ಡರ್ ಆಗ್ತೀರಾ? ಶೇರ್ ಹೋಲ್ಡರ್. ನಾನು ಇಲ್ಲಿ ನಿಮ್ಮನ್ನು ಯಾವುದೇನು ಮೋಟಿವೇಟ್ ಮಾಡಕ್ಕೆ ಹೇಳ್ತಾ ಇಲ್ಲ, ಇದು ರಿಯಾಲಿಟಿ ವಿತ್ ಫ್ಯಾಕ್ಟ್ಸ್. ಹೇಳಿ ಸರ್. ಈಗ 10,000 ರೂಪಾಯಿ ಒಂದು ಶೇರಲ್ಲಿ ಹಾಕಿರ್ತೀವಿ ಸರ್, ಅದು ಒಂದು 2 ವರ್ಷ ಬಿಟ್ಟರೆ 75,000 ಆಗುತ್ತೆ. ಈಗ ಅದು ನಾವು ಇನ್ನೊಂದು 2 ವರ್ಷ ಬಿಟ್ಟರೆ ಇನ್ನೂ ಜಾಸ್ತಿ ಆಗೋದು ಅಂತೇಳಿ ಬಿಡ್ತೀವಿ. ಬಟ್ ಅದು 10,000 ಕಡಿಮೆನೂ ಆಗ್ಬೋದಾ? 7,000 8,000 ಬರ್ಬೋದಾ? ಆ ಥರನೂ ಆಗುತ್ತಾ? ಕರೆಕ್ಟ್. ಸೊ ಒಂದೊಂದೇ ಕಂಪ್ನಿ ಶೇರ್ಸ್ ತೊಗೊಂಡ್ರೆ ಆ ಥರ ಆಗುತ್ತೆ. ಯಾವ ಕಂಪ್ನಿ ಅಂತ ನೀವು ಸ್ಟಡಿ ಮಾಡಬೇಕು. ಮೊದಲನೇದಾಗಿ ನಾನು ಹೇಳಿದಾಗೆ ಶೇರಿನ ಬೆಲೆ ಮೇಲೆ ಕೆಳಗೆ ಯಾವ ರೀತಿ ಹೋಗುತ್ತೆ? ಬೈಯರ್ ಸೆಲ್ಲರ್ ಡಿಮಾಂಡ್ ಮೇಲೆ. ಬೈಯರ್ ಸೆಲ್ಲರ್ ಯಾವ ಥರ ಡಿಮಾಂಡ್ ವೇರಿ ಆಗುತ್ತೆ? ಕಂಪ್ನಿ ಲಾಭ ಚೆನ್ನಾಗಿ ಮಾಡ್ತಾ ಇದ್ರೆ ಏನಾಗುತ್ತೆ? ಡಿಮಾಂಡ್ ಜಾಸ್ತಿ ಇರುತ್ತೆ, ಅವಾಗ ಶೇರ್ ಕೊಂಡ್ಕೊಂಡವ್ರು ಜಾಸ್ತಿ ಆಗ್ತಾರೆ. ಕೊಂಡ್ಕೊಂಡಾಗ ಏನಾಯ್ತು? ಶೇರಿನ ಬೆಲೆ ಮೇಲೆ ಹೋಗುತ್ತೆ. ಕಂಪನಿ ಲಾಭ ಚೆನ್ನಾಗಿ ಮಾಡಿಲ್ಲ, ಆ ಇಂಡಸ್ಟ್ರಿ ಲಾಸ್ ಆಗ್ತದೆ, ಏನಾಗುತ್ತೆ? ಶೇರಿನ ಬೆಲೆ ಕಡಿಮೆ ಆಗುತ್ತೆ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಕಡಿಮೆ ಆದಾಗ ನಾವು ವಿತ್ಡ್ರಾ ಮಾಡ್ಬೋದು, ನಿಮ್ಗೆ ಯಾವಾಗ ಬೇಕೋ ವಿತ್ಡ್ರಾ ಮಾಡ್ಬೋದು. ಒಂದೇ ದಿನ ಇವಾಗ ದುಡ್ಡು ಇವತ್ತು ಮಾಡಿದ್ರೆ ನಾಳೆ ನಿಮ್ಗೆ ದುಡ್ಡು ಬರುತ್ತೆ. ಆದರೆ ಅದಕ್ಕೋಸ್ಕರನೇ ಹೇಳ್ತಾ ಇದ್ದು, ನಿಮಗೆ ಟೈಮ್ ಇದೆ, ಎನರ್ಜಿ ಇದೆ, ಆ ಕಡೆ ನೋಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಖಂಡಿತ ನೀವು ಶೇರ್ಸ್ ಸ್ಟಡಿ ಮಾಡಿ ಶೇರ್ಸ್ ತೊಗೋಬೋದು. ಇಲ್ಲ ಅಂದರೆ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಹೋಗಿ ತೊಗೋಬೋದು. ಇಲ್ಲ ಮ್ಯೂಚುವಲ್ ಫಂಡ್ಸ್ ಬೆಟರ್ ಆಪ್ಷನ್ಸ್. ಯಾಕೆಂದರೆ ನನಗೆ ಏನಕ್ಕೂ ಟೈಮ್ ಇಲ್ಲ, ಎನರ್ಜಿ ಎಫರ್ಟ್ಸ್ ಹಾಕೋಕ್ಕಾಗಲ್ಲ, ಇದ್ರ ಮೇಲೆ ನೋಡೋಕ್ಕಾಗಲ್ಲ, ಫಾಲೋ ಅಪ್ ಮಾಡೋಕ್ಕಾಗಲ್ಲ ಅಂದರೆ ಖಂಡಿತ ನೀವು ಮ್ಯೂಚುವಲ್ ಫಂಡ್ ಆಪ್ಷನ್. ಅದೇ ಇಂಟ್ರೆಸ್ಟು ಇವ್ರು ಕೊಡ್ತಾರೆ ಸರ್, ಅಥವಾ ಇವ್ರು ಏನು ಒಂದು 2% ಬೆಳೀತಾ ಹೋಗುತ್ತೆ. ಮುಖ ಬೆಲೆ ಅಂತಾರೆ, 10 ರೂಪೀಸ್ ಪರ್ ಯೂನಿಟ್ ಅಂತ ಕೊಟ್ಟರೆ ಆ ಮುಖ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಶೇರ್ಸ್ ಬೆಲೆ ಜಾಸ್ತಿ ಆದಾಗ ಇದರದ್ದು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಇನ್ವೆಸ್ಟ್ಮೆಂಟ್ಸು ಅಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಟ್ಟು ಮುಗಿಸ್ತೀನಿ. ನಿಪ್ಪೋನ್ ಇಂಡಿಯಾ ಮ್ಯೂಚುವಲ್ ಫಂಡ್ಸಲ್ಲಿ ಒಂದು ಗ್ರೋತ್ ಫಂಡ್ ಅಂತ ಇತ್ತು. 1996ನೇ ಇಸ್ವಿಲಿ ಇದು ಶುರುವಾಗಿದ್ದು. 10 ರೂಪಾಯಿ ಒಂದು ಯೂನಿಟ್ ಅಂತ ಶುರು ಮಾಡಿದವತ್ತು. 10 ರೂಪಾಯಿ ಇದ್ದಿದ್ದು ಇವತ್ತು 2,400 ರೂಪಾಯಿ ಆಗಿದೆ. ಬರೀ 10 ರೂಪಾಯಿ ಅವತ್ತು ಯಾರಾದರೂ ಹಾಕಿ 28 ವರ್ಷ ಕಾದಿದ್ರೆ ಇವತ್ತು ಎಷ್ಟಾಗಿದೆ? 2,400 ರೂಪಾಯಿ. ಒಳ್ಳೇದಾ ಕೆಟ್ಟದ? ಒಳ್ಳೇದು ಸರ್. ಟೈಮ್ ಕೊಟ್ಟಷ್ಟು ಬೆಳೆಯುತ್ತೆ ಅನ್ನೋದಕ್ಕಿದೆ. ಏನು ಹಾಕಿ ಬಿಟ್ಟು ಬಿಡ್ಬೇಕಂತ ಹಾಕಿ ಕಣ್ಣು ಮುಚ್ಕೊಂಡು ನಿಮಗೆ ಟೈಮ್ ಇದೆ, ಅದನ್ನೆಲ್ಲ ಫಾಲೋ ಅಪ್ ಮಾಡಕ್ಕೆ ಒಂದು ಕಂಪ್ನಿ ಚೆನ್ನಾಗಿ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಮಾಡಕ್ಕೆ ಟೈಮ್ ಇದ್ರೆ ನೀವು ಒಂದೊಂದೇ ಶೇರ್ಸ್ ಕೊಂಡ್ಕೋಬೋದು. ನಿಮ್ಮ ಶೇರ್ಸ್ ಬಗ್ಗೆ ನೋಡೋಕ್ಕೆ ಟೈಮ್, ಎನರ್ಜಿ, ಎಫರ್ಟ್ಸ್ ಇಲ್ಲ ಅಂದರೆ ಮ್ಯೂಚುವಲ್ ಫಂಡ್ಸಲ್ಲಿ ಹೋಗ್ಬೋದು. ಈಸಿ ವೇ. ಮತ್ತು ಇದು ತುಂಬ ರೆಗ್ಯುಲೇಟೆಡ್ ಇವತ್ತು ಇಂಡಿಯಾದಲ್ಲಿ. ಮ್ಯೂಚುವಲ್ ಫಂಡ್ನ ರೆಗ್ಯುಲೇಟ್ ಮಾಡೋರು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಇದ್ದಾರೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು.
ಅವ್ರು ರೆಗ್ಯುಲೇಟ್ ಮಾಡೋದ್ರಿಂದ ಪ್ರತಿಯೊಂದು ಇವ್ರು ಏನು ಮಾಡ್ತಾರೆ ಅದು ಟ್ರಾನ್ಸ್ಪರೆನ್ಸಿ ಇರಬೇಕು, ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು. ಮಾಡಿಲ್ಲ ಅಂದರೆ ಪೆನಾಲ್ಟಿ 1 ಕೋಟಿ ರೂಪಾಯಿವರೆಗೂ ಆಗ್ತಾರೆ. ಸೊ ಅದರಿಂದ ಯಾವ ಕಂಪ್ನಿನೂ ಹೆಸರು ಕೇಳಿಸ್ಕೊಳಕ್ಕೆ ಇಷ್ಟಪಡಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಫಂಡ್ಸ್ ಚೆನ್ನಾಗಿ ಮೊದಲನೇ ಕಾಲದಲ್ಲಿ ಮುಂಚಿನ ಕಾಲದಲ್ಲಿ 1-2 ಫಂಡ್ ಹೌಸ್ ಇತ್ತು, ಇವತ್ತು 50 ಫಂಡ್ ಹೌಸ್ ಇದೆ. ಸೊ ಅದಕ್ಕೆ ಏನಾಗುತ್ತೆ, ಕಾಂಪಿಟೇಷನಲ್ಲಿ ಏನಾಗುತ್ತೆ, ಈಗ 7 ಜನ ಇದ್ರಿ, ಒಬ್ರಿಗಿನ ಒಬ್ರು ಚೆನ್ನಾಗಿ ಮಾತಾಡಿದ್ರಿ ಅಲ್ವಾ, ಬರೀ ಒಬ್ಬರೇ ಇದ್ರೆ ಏನಾಗ್ತಾ ಇತ್ತು, ಕಷ್ಟ. ನಾನು ಮಾತಾಡಿದ್ದೆ ಕರೆಕ್ಟ್, ನಾನೇ ನಡೆದಿದ್ದೆ ದಾರಿ ನಾನು ಅಷ್ಟಿಗೆ ನಾನು ಇರ್ತಾ ಇದ್ದೆ ಅಲ್ವಾ. 7 ಜನ ಮಾತಾಡಿದಾಗ ಒಬ್ರಿಗಿನ ಒಬ್ರು ಚೆನ್ನಾಗಿ ಮಾತಾಡ್ಬೇಕಂತ ಎಫರ್ಟ್ ಜಾಸ್ತಿ ಆಗ್ತದೆ ಅಲ್ವಾ. ಅದೇ ರೀತಿ ಫಂಡ್ ಮ್ಯಾನೇಜರ್ಸು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾರೆ.